ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಲ್ಟಿಪರ್ಪಸ್ ಯುಟಿಲಿಟಿ ವೆಹಿಕಲ್ ಅಂದರೆ MPV ಕಾರ್ ಸೆಗ್ಮೆಂಟಲ್ಲೇ ನಾವು ಫಸ್ಟ್ ನೋಡುವಂಥದ್ದು ಪ್ರಾಕ್ಟಿಕಾಲಿಟಿ ಮತ್ತು ಸ್ಪೇಸಿಂಗು. ನೆಕ್ಸ್ಟ್ ನೋಡೋದು ಒಂದು ರೇಂಜ್ಗೆ ಫೀಚರ್ಸು ಮತ್ತು ಸೇಫ್ಟಿ. ಬಟ್ ಒಂದು ಲಕ್ಸುರಿ MPV ಅಂತ ತೊಗೊಂಡ್ರೆ ಫಸ್ಟು ನಮ್ಮ ತಲೆಗೆ ಬರೋವಂಥದ್ದೇ ಟೊಯೋಟಾ ವೆಲ್ಫೈರ್ ಗೈಸ್. ಅದು ಆಲ್ಮೋಸ್ಟ್ 1.5 ಕೋಟಿ ಆಗುತ್ತೆ ನಿಮಗೆ. ಬಟ್ ನನಗೆ ಇನೋವಾ ಹೈ ಕ್ರಾಸ್ ಏನಿದೆ ಅದಕ್ಕಿಂತ ಎಲ್ಲ ಆಸ್ಪೆಕ್ಟ್ಸಲ್ಲೂ ಬಿಗ್ಗರ್ ಇರಬೇಕು ಮತ್ತು ಎಲ್ಲದರಲ್ಲೂ ಜಾಸ್ತಿ ಇರಬೇಕು. ಬಟ್ ವೆಲ್ಫೈರ್ ತೊಗೊಳ್ಳೋಷ್ಟು ನನಗೆ ಬಜೆಟ್ ಇಲ್ಲ ಅಥವಾ ಬೇಡ ಅಂತಂದರೆ ಕಿಯಾ ಕಾರ್ನಿವಲ್ ಇಸ್ ದ ಕಾರ್ ಫಾರ್ ಯು ಗೈಸ್. ಈ ಕಾರ್ದು ನಾನು ಕಂಪ್ಲೀಟ್ ಬೇರೆ ಕಾರ್ಗಳು ರಿವ್ಯೂ ಮಾಡ್ತಾ ಇದ್ದೆ, ನಾನು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ಈ ಕಾರ್ಲಿ ತುಂಬ ಅಂತಂದರೆ ತುಂಬ ಫೀಚರ್ಸ್ ಇದೆ. ಬಟ್ ನೀವು ಈ ಕಾರ್ ತೊಗೊಳೋದಕ್ಕೆ ಏನು ಸ್ಪೆಷಲ್ ಅಥವಾ ಈ ಗಾಡಿ ಏನಕ್ಕೆ ಸ್ಪೆಷಲ್ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು. ಆ್ಯಂಡ್ ಕಿಯಾ ಲೈನಪ್ಪಲ್ಲೇ ತೊಗೊಂಡ್ರೆ ದಿಸ್ ಈಸ್ ಅ ಫ್ಲಾಗ್ಶಿಪ್ ವೆಹಿಕಲ್ ಗೈಸ್. ಅಂದರೆ ಐಸ್ಪೋರ್ಡ್ ಇಂಜಿನ್ ಕಾರಲ್ಲೇ ದಿಸ್ ಈಸ್ ಅ ಫ್ಲಾಗ್ಶಿಪ್ ವೆಹಿಕಲ್. ಬಟ್ ಕಿಯಾ ಲೈನಪ್ಪಲ್ಲೇ ಫ್ಲಾಗ್ಶಿಪ್ ಅಂತ ತೊಗೊಂಡ್ರೆ EV9 ಬರುತ್ತೆ. ಆ್ಯಂಡ್ ಈ ಕಾರ್ನ ರಿವ್ಯೂ ಮಾಡೋಕ್ಕೆ ನಾನು ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂತಹ ಅದ್ವೈತ್ ಕಿಯಾ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾವುದಾದ್ರೂ ಕಿಯಾ ಕಾರ್ಸ್ನ ಬುಕ್ ಮಾಡಬೇಕು, ಲೈಕ್ ಸಾನೆಟ್ ಆಗಿರ್ಬೋದು ಅಥವಾ ಸೆಲ್ಟೋಸ್ ಆಗಿರ್ಬೋದು ಅಥವಾ ಇದರದ್ದು ತಮ್ಮ ಅಂತಲೇ ಹೇಳ್ಬೋದು MPV ಕಾರ್ ಕ್ಯಾರೆನ್ಸ್, ಅದನ್ನು ಕೂಡ ಬೈ ಮಾಡಬೇಕು ಅಂತಂದರೆ ಶೋರೂಮ್ನ ವಿಸಿಟ್ ಮಾಡ್ಬೋದು ನೀವು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಬನ್ನಿ ಡೈರೆಕ್ಟಾಗಿ ರಿವ್ಯೂ ಸ್ಟಾರ್ಟ್ ಮಾಡೋಣ. ಕಾರ್ದು ಕೀ ಅಂತ ತೊಗೊಂಡ್ರೆ ನೋಡಿ, ಆ್ಯಕ್ಚುಲಿ ಈ ಥರ ಇದೆ ಕೀದು. ಮುಂದುಗಡೆ ಕೀ ಅಂತ ಕೊಡ್ತಾರೆ, ಬಟ್ ಎಲ್ಲ ಫಂಕ್ಷನಾಲಿಟೀಸ್ ಪಕ್ಕದಲ್ಲಿ ಬರುತ್ತೆ. ಇದು ಬಂದು ಬೂಟ್ ಓಪನ್ ಮಾಡಿ ಕೊಟ್ಟಿದ್ದಾರೆ, ಇದು ಬಂದು ಅನ್ಲಾಕಿ ಕೊಟ್ಟಿದ್ದಾರೆ, ಇದು ಬಂದು ಲಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆಗೆ ಬಂದರೆ ಹೋಲ್ಡ್ ಫಂಕ್ಷನ್ ಬರುತ್ತೆ, ಅಂದರೆ ಇದರಿಂದ ಕಾರ್ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಈ ಫಂಕ್ಷನ್ ಕೊಟ್ಟಿದ್ದಾರೆ, ಇದು ಬಂದು ಲೆಫ್ಟ್ ಡೋರ್ ಏನಿದೆ ಅದನ್ನು ಓಪನ್ ಮಾಡೋಕ್ಕೆ, ಇದು ಬಂದು ರೈಟ್ ಡೋರ್ ಓಪನ್ ಮಾಡಿ ಕೊಟ್ಟಿರೋಂಥದ್ದು. ಸೊ ಇಂಡಿವಿಜುವಲ್ಗೂ ಡೋರ್ಸ್ನ ನೀವು ಓಪನ್ ಮಾಡ್ಬೋದು. ನೋಡಿ ಇವಾಗ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಆ ಕಡೆ ಡೋರ್ ಓಪನ್ ಆಗ್ತಾ ಇದೆ, ಸಾರಿ ಗೈಸ್, ಆ ಕಡೆ ಓಪನ್ ಆಯಿತು. ಸೊ ಈ ಕಡೆ ಹತ್ತಿದ್ರೆ ಆ್ಯಕ್ಚುಲಿ ರೈಟ್ದು ಓಪನ್ ಆಗುತ್ತೆ. ನೋಡಿ. ಸೊ ಎಸ್, ರಿಮೋಟಿಂದನೂ ನೀವು ಇದನ್ನು ಓಪನ್ ಮಾಡ್ಬೋದು. ಗಾಡಿದು ರಿವ್ಯೂನ ಆ್ಯಕ್ಚುಲಿ ಈ ಕಾರ್ದು ಮೇನ್ USB ಏನಿದೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಅಂದರೆ ಸೆಕೆಂಡ್ ರೋ ಕಂಫರ್ಟು. ಈ ಕಾರ್ನ ತುಂಬ ಮಲ್ಟಿಪಲ್ ವೇಸಲ್ಲಿ ಓಪನ್ ಮಾಡ್ಬೋದು. ಮೊದಲನೇದಾಗಿ ನೀವು ಇಲ್ಲಿಂದ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಇನ್ನೊಂದು ಇಲ್ಲೊಂದು ರಿಕ್ವೆಸ್ಟ್ ಸರ್ ನೋಡ್ತಾ ಇದ್ದೀರಲ್ಲ, ಇದರಿಂದನೂ ಓಪನ್ ಮಾಡ್ಬೋದು. ಇನ್ನೊಂದು ಏನು ರಿಮೋಟ್ ಕೀ ಕೊಟ್ಟೆ ನಾನು, ಅದರಿಂದನೂ ಓಪನ್ ಮಾಡ್ಬೋದು. ಇನ್ನೊಂದು ಒಳಗಡೆ ಇದೆ, ಅಲ್ಲೊಂದು ಅದರಿಂದನೂ ಓಪನ್ ಮಾಡ್ಬೋದು ನೀವು. ಸೊ ಟೋಟಲಾಗಿ 4 ವೇಸಲ್ಲಿ ಓಪನ್ ಮಾಡ್ಬೋದು. ರಿಯರ್ USB ಅಂತ ಹೇಳಿದ್ನಲ್ಲ, ರಿಯರ್ ಸೀಟು, ಅಲ್ಲಿಗೆ ಜಂಪ್ ಆಗೋಣ ಬನ್ನಿ. ಇದ್ರದ್ದು ಅಡ್ಜಸ್ಟ್ಮೆಂಟ್ ಅಂತ ತೊಗೊಂಡ್ರೆ ಮಲ್ಟಿಪಲ್ ವೇಸ್ ಅಡ್ಜಸ್ಟ್ಮೆಂಟ್ ಇದೆ. ಫಸ್ಟ್ಲಿ ಇದಕ್ಕೆ ಸೈಡ್ ವೇಸ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಏನಕ್ಕೆ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಇನ್ನೊಂದು ಫ್ರಂಟ್ ಟು ಬ್ಯಾಕ್ ಕೂಡ ಮೂವ್ ಮಾಡ್ಬೋದು. ನೋಡಿ ಆ್ಯಕ್ಚುಲಿ ಈ ಥರ ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಬಟ್ ಈ ಸೈಡ್ ವೇಸ್ ಏನು ಅಂತಂದರೆ, ಒಂದು ಈ ಕಡೆ ಈ ಥರ ಮಾಡ್ಕೊಂಡಾಗ ಈ ಪಕ್ಕದಲ್ಲಿ ಏನಿದೆ ಥರ್ಡ್ ರೋ ಇನ್ನಾಗಕ್ಕೆ ಅವರಿಗೆ ಸ್ಪೇಸ್ ಮಾಡ್ಕೊಡೋಕ್ಕೆ ಕೊಟ್ಟಿರುವಂಥದ್ದು. ಬಟ್ ಅದೇ ನೀವು ಈ ರಿಕ್ಲೈನ್ ಫಂಕ್ಷನ್ ಯೂಸ್ ಮಾಡಬೇಕು ಅಂತಂದಾಗ ವಾಪಸ್ ಈ ಕಡೆ ಮಾಡಬೇಕು, ಆವಾಗಲೇ ರಿಕ್ಲೈನ್ ಫಂಕ್ಷನ್ ಬರುವಂಥದ್ದು. ಬಿಕಾಸ್ ಇದೇನಿದೆ ಇದು ಒಂದು ಇದಕ್ಕೆ ತಡೆಯುತ್ತೆ. ಸೊ ಹಾಗಾಗಿನೇ ಈ ಕಡೆ ಪೂರ್ತಿಯಾಗಿ ಹೇಳ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋಂಥ ಅಡ್ಜಸ್ಟ್ಮೆಂಟ್ಸ್ಗಳು, ಇದು ಬಂದು ರಿಕ್ಲೈನಿಗೆ ಕೊಟ್ಟಿದ್ದಾರೆ. ನೋಡಿ ನೋಡಿ ಸೀಟ್ ರಿಕ್ಲೈನ್ ಆಗ್ತಿದೆ ಆ್ಯಕ್ಚುಲಿ. ಆ್ಯಂಡ್ ಇದು ಬಂದು ಸೀಟ್ ಇದೇನಿದೆ ಅದನ್ನು ಕಂಪ್ಲೀಟಾಗಿ ಒಂಥರ ತೊಟ್ಲು ಥರ ಮಾಡುತ್ತೆ ಸೀಟ್. ಆ್ಯಕ್ಚುಲಿ ನೋಡಿ ಮೂವ್ ಆಗ್ತಿದೆ ಅಂತ ಅನ್ಕೋತೀನಿ, ಗೊತ್ತಾಗ್ತಿದೆ ನಿಮಗೆ. ಸೊ ಆ ಥರ ಕಂಪ್ಲೀಟಾಗಿ ಒಂಥರ ರಿಲ್ಯಾಕ್ಸ್ ಪೊಸಿಷನಿಗೆ ತೊಗೊಂಬಂದ್ಬಿಡುತ್ತೆ ನಿಮ್ಮನ್ನ, ಅದಕ್ಕೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ, ಇನ್ನೊಂದು ಅಡ್ಜಸ್ಟ್ಮೆಂಟು. ಇದು ಬಂದು ಈ ಲೆಗ್ ಸಪೋರ್ಟ್ ಏನಿದೆ ಅದಕ್ಕೆ ಕೊಟ್ಟಿರೋವಂಥದ್ದು. ನೋಡಿ ಕಂಪ್ಲೀಟ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಅಂತ ಅನ್ಬೋದು ನೀವು. ನೋಡಿ ಎಷ್ಟು ಎಕ್ಸ್ಟೆಂಡ್ ಆಗ್ತಾರೆ ಅಂತ ಅನ್ನೋದು. ಕಂಪ್ಲೀಟಾಗಿ ಇದನ್ನು ಹಿಂದಕ್ಕೆ ತಳ್ಳಿಬಿಟ್ರೆ, ಈಗ ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್, ಆ್ಯಕ್ಚುಲಿ ಈ ಲೆವೆಲಿಗೆ ಕಂಫರ್ಟ್ ಇದೆ. ಸೊ ಲಿಟ್ರಲಿ ಆರಾಮಾಗಿ ಮಲ್ಕೊಂಡು ಹೋಗ್ಬಿಡ್ಬೋದು. ಈವನ್ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ನೋಡಿ ಇದೊಂಥರ ಏನು ಹೇಳ್ತಾರೆ, ಕತ್ತು ಆ ಕಡೆ ಈ ಕಡೆ ಆಡದೇ ಇರೋದಕ್ಕೆ ಕೊಟ್ಟಿರುವಂಥದ್ದು. ಆ್ಯಂಡ್ ಈ ಕಡೆ ಪರ್ಟಿಕ್ಯುಲರಾಗಿ ಆಮ್ರೆಸ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಆ ಕಡೆ ಕೂಡ ಆಮ್ರೆಸ್ಟ್ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಆ್ಯಕ್ಚುಲಿ ಓಕೆ, ನೋಡಿ ಇಲ್ಲೊಂದು ಆಮ್ರೆಸ್ಟ್ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಸೀಟ್ ಜೊತೆಗೇ ಸೀಟ್ ಬೆಲ್ಟ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ದಟ್ ಕಂಪ್ಲೀಟಾಗಿ ರಿಕ್ಲೈನ್ ಮಾಡ್ಕೊಂಡಾಗ ಸೀಟ್ ಬೆಲ್ಟ್ ಅಲ್ಲೆಲ್ಲ ಹೋಯಿತು, ನೀವೆಲ್ಲ ಒಂದು ಕಡೆ ಇದ್ದೀರಾ ಅನ್ನೋ ನೆಸೆಸಿಟಿ ಕೂಡ ಇಲ್ಲ, ಪ್ರಾಬ್ಲಮ್ ಕೂಡ ಇರಲ್ಲ ನಿಮಗೆ. ಆ್ಯಂಡ್ ಇವನ್ ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಏನು ನೋಡ್ತಾ ಇದ್ದೀರಾ, ಇಂಡಿಯಾಗೆ ಎಕ್ಸ್ಕ್ಲೂಸಿವ್ ಆಗಿ ಅಂತಲೇ ಕಿಯಾನವರು ಬಿಲ್ಡ್ ಮಾಡಿರುವಂಥದ್ದು. ನೀವು ಅಬ್ರಾಡ್ ಕಾರಲ್ಲಿ ತೊಗೊಂಡ್ರೆ ಈ ಥರದ ಕಲರ್ ಕಾಂಬಿನೇಷನ್ ಬರಲ್ಲ. ಆ್ಯಂಡ್ ಈವನ್ ಈ ಕಡೆ ಹೆಡ್ ರೆಸ್ಟ್ ಕೂಡ ನೋಡ್ಬೋದು, ಸಪೋರ್ಟ್ ಕೊಟ್ಟಿರುವಂಥದ್ದು. ಸೊ ದಟ್ ನಾರ್ಮಲಾಗಿ ಮಲ್ಕೊಂಡು ಹೋಗ್ತೀರಾ ಅಂತಂದಾಗಲೂ ಹೆಡ್ ಸಪೋರ್ಟ್ ಇದ್ದೇ ಇರುತ್ತೆ, ಆ ಕಡೆ ಈ ಕಡೆ ಹೋಗಲ್ಲ. ಸೊ ಆ್ಯಕ್ಚುಲಿ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಅದಕ್ಕೆ ಹೇಳಿದ್ದು ರಿಯರ್ USB ಬಂದು ಈ ಕಾರಲ್ಲಿ ಸೆಕೆಂಡ್ ರೋ ಅಂತಾನೆ. ಆ್ಯಂಡ್ ಈ ಕಡೆ ಲೈಟ್ ಕೂಡ ಇಂಡಿವಿಜುವಲ್ ಆಗಿ ಆಪರೇಟ್ ಮಾಡ್ಕೋಬೋದು. ಆ್ಯಕ್ಚುಲಿ ಅಲ್ಲಿ ಆಫಲ್ಲಿ ಇದೆ, ಜಸ್ಟ್ ಅ ಸೆಕ್ ಗೈಸ್. ನೋಡಿ ಇಲ್ಲಿ ಆಫ್ ಇದೆ, ಇದು ಆನ್ ಮಾಡಿದ್ರೆ ಇಡೀ ಕ್ಯಾಬಿನ್ ಲ್ಯಾಂಪ್ ಆನ್ ಆಗುತ್ತೆ. ನೋಡಿ ಸೊ ಇಂಡಿವಿಜುವಲ್ ಆಗಿ ಆಪರೇಟ್ ಮಾಡ್ಕೋಬೋದು. ಆ್ಯಂಡ್ ಸನ್ರೂಫ್ ಏನಿದೆ, ಈ ಸನ್ರೂಫ್ನ ಓಪನ್ ಮಾಡೋಕ್ಕೂ ಇದನ್ನ ಕೊಟ್ಟಿದ್ದಾರೆ ಇಂಡಿವಿಜುವಲ್ ಆಗಿ. ಆ್ಯಕ್ಚುಲಿ ಇಷ್ಟು ಓಪನ್ ಆಗುತ್ತೆ. ಸೊ ದಟ್ ಸೆಕೆಂಡ್ ರೋ ಇರೋರ್ಗು ಇಂಡಿವಿಜುವಲ್ ಸನ್ರೂಫ್ ಕೊಟ್ಟಿರೋದು ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ ಇಷ್ಟು ಕಂಪ್ಲೀಟಾಗಿ ಹಿಂದಕ್ಕೆ ಹೋಗುತ್ತೆ. ಸೊ ದಟ್ ಆರಾಮಾಗಿ ಒಳ್ಳೆ ಗಾಳಿ ಮತ್ತು ಲೈಟ್ ಇನ್ನಾಗಕ್ಕೆ ಸೆಕೆಂಡ್ ರೋಗೆ ಏನು ಸಫಿಷಿಯಂಟ್ ಗ್ಲಾಸ್ ಇರಬೇಕೋ ಅಷ್ಟು ಕೊಟ್ಟಿದ್ದಾರೆ. ಡ್ರೈವರ್ಗೆ ಇನ್ನೊಂದು ಸನ್ರೂಫ್ ಕೊಟ್ಟಿದ್ದಾರೆ. ಸೊ ಇಂಡಿವಿಜುವಲ್ ಕೊಟ್ಟಿರೋದು ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈ ಕಡೆ ಕೂಡ ಒಂದು ವೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಇಲ್ಲೊಂದು ವೆಂಟ್ ಕೊಟ್ಟಿದ್ದಾರೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲು ಕೋಟುಕ್ಕು, ಇವನ್ ಹ್ಯಾಂಡಲು ಕೋಟುಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರುತ್ತೆ. ಹಿಡ್ಕೊಂಡು ಹತ್ತಕ್ಕೆ ಆ್ಯಕ್ಚುಲಿ ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಚಾರ್ಜಿಂಗ್ ಹಾಕೋಕ್ಕೆ ಇಲ್ಲೊಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಡ್ರಿಂಕ್ಸ್ ಏನಾರು ಇತ್ತು ಅಂದರೆ ಅದನ್ನು ಕೂಡ ಇಲ್ಲಿ ಇಟ್ಕೋಬೋದು. ಮೊಬೈಲ್ ಚಾರ್ಜಿಂಗ್ ಹಾಕ್ಬಿಟ್ಟು ಇಲ್ಲಿ ಇಡ್ಬೋದು. ಆ್ಯಕ್ಚುಲಿ ಇಲ್ಲೇನು ಹೋಲ್ಡ್ ಅಂತ ನೋಡ್ತಾ ಇದ್ದೀರಲ್ಲ ನೀವು, ಸೊ ಇದು ಬಂದು
ರೆಸ್ಟಿಂಗ್ ಅಂತ ಹೇಳ್ತದೆ ಕಿಯಾದಲ್ಲಿ. ಅಂದರೆ ಇದನ್ನು ಆಕ್ಟಿವೇಟ್ ಮಾಡಿದ್ರೆ ನೀವು ಆಗಲೇ ನೋಡೋಲ್ಲ, ಕಂಪ್ಲೀಟ್ ಒಂಥರ ತೊಟ್ಲು ಥರ ಆಗಿದ್ದು ಆ ಥರ ಆಗುತ್ತೆ. ಈ ಲೆಗ್ ಸಪೋರ್ಟ್ ಒಂದು ಬಿಟ್ಟು ಅದೊಂದು ಮ್ಯಾನ್ಯುಲಿ ನೀವು ಮಾಡ್ಕೋಬೇಕಾಗತ್ತೆ. ಸೊ ಅದು ಬಿಟ್ಟರೆ ಕಂಪ್ಲೀಟ್ ರೆಸ್ಟ್ ಪೊಸಿಷನ್ಗೆ ಹೋಗುತ್ತೆ, ಅದರಿಂದ ಆಚೆ ಕೂಡ ನೀವು ತೆಗಿಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನೋಡಿ, ಚಾರ್ಜಿಂಗಿಗೆ ಇಲ್ಲೊಂದು ಕೊಟ್ಟಿದ್ದಾರೆ ಆ್ಯಂಡ್ ಇವನ್ ಈ ಕಡೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೀಟ್ ಪಾಕೆಟ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಬಾಸ್ ಮೋಡ್ ಕೂಡ ಬರುತ್ತೆ ನೋಡಿ. ಈ ಬಾಸ್ ಮೋಡ್ ಏನು ಅಂತಂದರೆ ಕಂಪ್ಲೀಟಾಗಿ ಈ ಸೀಟನ್ನು ಮುಂದಕ್ಕೆ ತಳ್ಳಿಬಿಡ್ಬೋದು. ನೀವೇನಾದ್ರು 6.2 6.3 ಇದ್ದೀರಾ ಅಂತಂದರೆ ಈ ಸೀಟ್ನ ಪೂರ್ತಿ ಮುಂದಕ್ಕೆ ತಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಗ್ ಸ್ಪೇಸು ನೀ ಸ್ಪೇಸ್ ಮಾಡ್ಕೋಬೋದು. ದಟ್ಸ್ ದ ಕಂಫರ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೀಟ್ ಹೀಟಿಂಗು ಮತ್ತು ಸೀಟ್ ವೆಂಟಿಲೇಷನ್ ಇದು ಒಂದು ಲೈಕ್ ಈ ಪರ್ಟಿಕ್ಯುಲರ್ ಸೀಟ್ ಏನಿದೆ ಅದಕ್ಕೆ ಕೊಟ್ಟಿರೋಂಥದ್ದು. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ ಇಲ್ಲಿ, ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಎರಡು ಬರುತ್ತೆ. ಈಗ ಸದ್ಯಕ್ಕಲ್ಲಿ ಲಾಕಲ್ಲಿದೆ. ಆ್ಯಂಡ್ ಎಂಬಿಯಂಟ್ ಲೈಟ್ ಇಲ್ಲಿ ಬರೋಂಥದ್ದು ನೋಡ್ಬೋದು. ಆ್ಯಂಡ್ ಸನ್ಶೇಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಸೊ ನೋಡ್ತಿರ್ಬೋದು ಸನ್ಶೆಟ್. ಸೊ ಪ್ರೈವಸಿ ಏನೂ ತೊಂದರೆ ಇಲ್ಲ. ಆ್ಯಂಡ್ ಡೋರ್ ಓಪನ್ ಮಾಡಬೇಕಾ, ಇಲ್ಲೊಂದು ಬಟನ್ ಇದೆ, ಹಂಗೂ ಮಾಡ್ಬೋದು ಇಲ್ವಾ. ಇದನ್ನು ಪ್ರೆಸ್ ಮಾಡಿದ್ರು ಸಾಕು, ಪಟ್ ಅಂತ ಡೋರ್ ಓಪನ್ ಆಗುತ್ತೆ. ಕ್ಲೋಸ್ ಮಾಡಬೇಕಾ ಡೋರು, ವಾಪಸ್ ಅದನ್ನೇ ಹಿಡ್ಕೊಳ್ಳಿ ನೋಡಿ, ಮತ್ತು ವಾಪಸ್ ಕ್ಲೋಸ್ ಆಗ್ತಾಯಿದೆ. ಸೊ ದಟ್ ಸೊ ಕನ್ವೀನಿಯೆಂಟ್ ಅಂತ ಹೇಳ್ಬೋದು. ಸೀರಿಯಸ್ಲಿ ಆಲ್ಮೋಸ್ಟ್ ನೀವೇನು ಅಮೌಂಟ್ ಪೇ ಮಾಡ್ತೀರಾ ನೆಕ್ಸ್ಟ್ ಲೆವೆಲ್ ಕಂಫರ್ಟು ಈ ಕಾರ್ನಿವಲಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಕ್ಯಾಪ್ಟನ್ ಸೀಟ್ಸ್ ಕೊಟ್ಟಿರೋದ್ರಿಂದ ಕಂಫರ್ಟ್ಗಂತೂ ಎಲ್ಲೂ ಮೋಸ ಇರಲ್ಲ. ಇಟ್ಸ್ ಅ ಕೂಡೋಸ್ ಅಂತ ಹೇಳ್ತೀನಿ. ಥರ್ಡ್ ರೋ ಹೋಗೋಕ್ಕೆ ಮಧ್ಯದಲ್ಲಿ ಇಷ್ಟು ಸ್ಪೇಸಿಂಗ್ ಇದೆ. ಆ್ಯಕ್ಚುಲಿ ಅಂತ ಏನು ಕಂಜೆಸ್ಟೆಡ್ ಇಲ್ಲ. ನಾರ್ಮಲ್ ಫಿಟ್ ಇದ್ದೀರಾ ಅಂತಂದರೆ ನಂತರ ಆರಾಮಾಗಿ ವಾಕಿನ ಮಾಡ್ಬಿಡ್ಬೋದು ನೀವು. ಆ್ಯಂಡ್ ಇಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಸನ್ಶೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಥರ್ಡ್ ರೋ ಕೂತಿರೋಗೂ ಕೂಡ ಪ್ರೈವಸಿ ಸಿಗುತ್ತೆ. ಆ್ಯಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ AC ವೆಂಟ್ ಕೂಡ ಇದೆ, ಡೆಡಿಕೇಟೆಡ್ ಆಗಿದೆ. ಇಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಈ ಕಾರಲ್ಲಿ 3 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಲೈಕ್ ಸೆಕೆಂಡ್ ರೋ ಏನಿದೆ ಅದು ಒಂದು ಝೋನು. ಲೈಕ್ ಅದ್ರದ್ದು ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೆಂಪ್ರೇಚರು, ಆಟೋ ಆ್ಯಂಡ್ ಆನ್ ಆ್ಯಂಡ್ ಆಫ್ ಆ್ಯಂಡ್ ಬ್ಲೋಯರ್ ಸ್ಪೀಡ್ ಅಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಥರ್ಡ್ ರೋಗೂ ಕೂಡ ಐಸೋಫಿಕ್ಸ್ ಆ್ಯಂಕರ್ಸ್ ಬರುತ್ತೆ ನೋಡಿ. ಲ್ಯಾಂಕರ್ಸ್ ಕಾಣ್ತದೆ ಅಂತ ಅನ್ಕೋತೀನಿ ನಿಮಗೆ. ಇವನ್ ಆ ಸೈಡ್ ಕೂಡ ಟೈಪ್ ಸಿ ಚಾರ್ಜಿಂಗ್ ಆ್ಯಂಡ್ ಕಪ್ ಹೋಲ್ಡರ್ಸ್ ಅದು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಪೀಕರ್ಸು, ಸನ್ಶೇಡು, ಲೈಟು ಆ್ಯಂಡ್ ವೆಂಟು ಆ್ಯಂಡ್ ಬೋಟಿಗೆ ಸಪ್ರೇಟಾಗಿ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು. ಆ್ಯಂಡ್ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಆ್ಯಕ್ಚುಲಿ ಇಲ್ಲಿ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ನೋಡಿ. ಸೊ ಈಗ ಎಳೆದ್ಬಿಟ್ಟು ಇಲ್ಲಿ ಅಲ್ಲಿ ಹಾಕೋಬೋದು ಅವರು. ನನ್ನಷ್ಟು ಫಿಟ್ ಇದ್ದೀರಾ ಅಂತಂದರೆ 3 ಜನ ಕಂಫರ್ಟಬಲ್ ಕೂರ್ಬೋದು ನನ್ನ ಪ್ರಕಾರ. 3 ಹೆಡ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೇಸಿಂಗ್ ನೋಡೋದಾದರೆ ನೋಡಿ, ಆ್ಯಕ್ಚುಲಿ ಸ್ಪೇಸಿಂಗ್ ಇಷ್ಟಿದೆ. ಈವನ್ ಲೆಗ್ ಸ್ಪೇಸು, ನೀ ಸ್ಪೇಸ್ ಎಲ್ಲ ಕೂಡ ಅಟ್ಮೋಸ್ಟ್ ಕಂಫರ್ಟ್ ಲೆವೆಲಲ್ಲಿ ಇದೆ. ಆ್ಯಂಡ್ ಇವನ್ ಹೆಡ್ರೂಮ್ ನೋಡಿ, ಆ್ಯಕ್ಚುಲಿ ಇಷ್ಟಿದೆ ನನಗೆ. ಸೊ ಆಲ್ಮೋಸ್ಟ್ ನೀವು 5'7", 5'8" ಬಿಲೋ ಇದ್ದೀರಾ ಅಂತಂದರೆ ನಿಮ್ಗೆ ಯಾವುದೇ ಥರದ ಲೈಕ್ ಹೆಡ್ ಇಶ್ಯೂಸ್ ಆಗಿರ್ಬೋದು ಅಥವಾ ಲೆಗ್ ಸ್ಪೇಸಿಂಗ್ ಆಗಿರ್ಬೋದು ಯಾವ ಇಶ್ಯೂಸ್ ಕೂಡ ಬರಲ್ಲ. ಕ್ಯಾಬಿನ್ ಕೂಡ ಹೆವಿಯಿಂದ ಹೆವಿ ವೈಡ್ ಇದೆ. ಆ್ಯಂಡ್ ನೋಡಿ, ನಾನು ಆಲ್ಮೋಸ್ಟ್ ಸೈಡಿಗೆ ಕೂತ್ರೆ ನೋಡಿ ಪಕ್ಕದಲ್ಲಿ ಎಷ್ಟು ಸ್ಪೇಸ್ ಇದೆ ಅಂತ. ಸೊ ಮೀಡಿಯಂ ಫಿಟ್ ಇದ್ದೀರಾ ಅಂತಲೇ 3 ಜನ ತುಂಬ ಕಂಫರ್ಟಬಲ್ ಕೂರ್ಬೋದು. ಅದಕ್ಕೆ ಇದನ್ನ 2+2+3 7 ಸೀಟರ್ ಅಂತ ಹೇಳಿರುವಂಥದ್ದು. ಈ ಕಡೆ ಕೂತ್ಕೊಳ್ಳೋರ್ಗೂ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಇಲ್ಲಿದೆ. ಆ್ಯಂಡ್ ಈ ಕಡೆ ಕೂತ್ಕೊಳ್ಳೋರಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಬರುತ್ತೆ. ಅಂದರೆ ತಡೆದ್ರೆ ನೋಡಿ ವಾಪಸ್ ಹೋಯ್ತು ಆ್ಯಕ್ಚುಲಿ. ಸೊ ಇಲ್ಲಿ ಯಾರು ಇದ್ರು ಅಂತಂದ್ರು ಅವ್ರಿಗೆ ಬಂದು ವಾಪಸ್ ಟಚ್ ಆಗಿ ಅಲ್ಲೇ ನಿಂತ್ಕೊಳ್ಳುತ್ತೆ. ಸೊ ಇದೊಂದು ಸೇಫ್ಟಿ ಮೆಕ್ಯಾನಿಸಮ್ ಅಂತಲೂ ಹೇಳ್ಬೋದು. ಈ ಡೋರ್ಗೂ ಇದೆ, ಇವನ್ ಆ ಕಡೆ ಡೋರ್ಗೂ ಇದೆ. ಬಿಕಾಸ್ ಎರಡು ಕೂಡ ಎಲೆಕ್ಟ್ರಾನಿಕಲಿ ಆಪರೇಟೆಡ್ ಡೋರ್ಗಳು. ಸೊ ಕೊಟ್ಟಿರೋದು ಸೇಫ್ಟಿ ಫೀಚರ್ಸ್ ವೈಸ್. MPV ಅಂದಮೇಲೆ ಪ್ರಾಕ್ಟಿಕಲಿಟಿ ಮ್ಯಾಟರ್ಸ್ ಅಲ್ವಾ. ಲೈಕ್ 3 ಜನ ಸೀಟಿಂಗ್ ಇತ್ತು ಅಂತಂದಾಗ ಬೂಟ್ ಸ್ಪೇಸ್ ಆ್ಯಕ್ಚುಲಿ ತಿನ್ಕೊಂಡ್ಬಿಟ್ಟಿರುತ್ತೆ MPV ಕಾರ್ಗಳಲ್ಲಿ. ಬಟ್ ಕಿಯಾ ಕಾರ್ನಿವಲಲ್ಲಿ ಆ ಪ್ರಾಬ್ಲಮೇ ಇಲ್ಲ. ಬಿಕಾಸ್ ಥರ್ಡ್ ರೋ ಅಪ್ಪಿದಾಗ್ಲೂ ಡೆಪ್ತ್ ನೋಡಿ ಎಷ್ಟಿದೆ ಅಂತ ಅನ್ನೋದು. ಲಿಟ್ರಲಿ ಇಲ್ಲಿವರೆಗೂ ಲೋಡ್ ಮಾಡ್ಬೋದು ಗೈಸ್. ಇಷ್ಟು ಡೆಪ್ತ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 540 ಲೀಟರ್ಸ್ ಬರುತ್ತೆ. ಬಟ್ ಅದೇ ನೀವು ಥರ್ಡ್ ರೋ ಏನಾದ್ರು ಫೋಲ್ಡ್ ಮಾಡಿದ್ರಿ ಅಂತಂದರೆ ಆಲ್ಮೋಸ್ಟ್ 1624 ಲೀಟರ್ಸ್ ಆಗುತ್ತೆ ಬೂಟು. ಬರೀ 4 ಜನ ಇದ್ದೀರಾ ಅಂತಂದರೆ ನೆಕ್ಸ್ಟ್ ಲೆವೆಲ್ ಕ್ಯಾರಿ ಮಾಡ್ಬೋದು ಲಗೇಜು. ಬರೀ ಇದನ್ನು ಫೋಲ್ಡ್ ಮಾಡಿ ಬೆಡ್ ಹಾಕೊಂಡು ಕೂಡ ಮಲಗ್ಬಿಡ್ಬೋದು ನೀವು. ಸ್ಪೇರ್ ವೀಲ್ ಆ್ಯಕ್ಚುಲಿ ಕೆಳಗೆ ಕೊಟ್ಟಿದ್ದಾರೆ. ಆ್ಯಂಡ್ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಲೈಕ್ ಬೇಕು ಅಂದರೆ ಚಾರ್ಜಿಂಗ್ ಮಾಡ್ಕೋಬೋದು ನೀವು. ಆ್ಯಂಡ್ ಈ ಕಡೆಗೆ ಒಂದಿಷ್ಟು ಮೆಡಿಕಲ್ ಕಿಟ್ಟು ಅಥವಾ ಫಸ್ಟ್ ಏಡ್ ಕಿಟ್ಟು ಅಥವಾ ಒಂದು ಸ್ಟೋರೇಜ್ ಸ್ಪೇಸ್ ಆ ಥರದನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಹುಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಎಲೆಕ್ಟ್ರಾನಿಕ್ ಟೈಲ್ ಲೈಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೊಟ್ಟಿರೋಂಥದ್ದು ಲೈಕ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕಾಗಿ ಕ್ಲೋಸ್ ಆಗುತ್ತೆ. ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಇದೆ. ಲೈಕ್ ಅಲ್ಲಿ ಯಾರು ನಿಂತಿದ್ರೆ ಅವ್ರಿಗೆ ಟಚ್ ಆಗಿ ವಾಪಸ್ ಅಲ್ಲೇ ನಿಲ್ಲುತ್ತೆ. ಆ್ಯಂಡ್ ಫ್ರಂಟ್ ಪ್ರೊಫೈಲಿಗೆ ಬಂದರೆ DRL ಆ್ಯಕ್ಚುಲಿ ನೋಡ್ತಿರ್ಬೋದು ಎಷ್ಟು ಲಾಂಗ್ ಇದೆ ಅಂತ ಅನ್ನೋದು. ಹಿಂಗೆ ಬರುತ್ತೆ, ಒಂಥರ ಉಲ್ಟಾ ಎಲ್ ಶೇಪ್ ಅಂತ ಹೇಳ್ತಿರ್ಬೋದು. ಬಟ್ ಇಂಡಿಕೇಟರ್ ಹಾಕಿದಾಗ DRL ಪ್ಲೇಸ್ ತೊಗೊಳುತ್ತೆ ಅದು. ಬಟ್ ಆಫ್ ಆದಾಗ ವಾಪಸ್ DRL ಆಗಿ ಡಬಲ್ ಅಪ್ ಆಗುತ್ತೆ. ಆ್ಯಂಡ್ ಕ್ಯೂಬ್ ಶೇಪ್ ಹೆಡ್ ಲ್ಯಾಂಪ್ ಕೊಟ್ಟಿರೋಂಥದ್ದು ನೋಡ್ಬೋದು. 2 ಲೋ ಬೀಮಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ 2 ಹೈ ಬೀಮಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಫಾಗ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿ, ಅದು ಕೂಡ ಕ್ಯೂಬ್ ನೋಡಿ ಎಷ್ಟು ಲೋಯರ್ ಆಫಲ್ಲಿ ಪ್ಲೇಸ್ ಮಾಡಿದ್ದಾರೆ. ಎಲ್ಲ LED ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಫಾಗ್ ಲ್ಯಾಂಪ್ ಪ್ಲೇಸ್ಮೆಂಟ್ ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು. ಬಿಕಾಸ್ ಅದ್ರ ಪರ್ಪಸ್ಸೇ ಲೋಯರ್ ಆಫಲ್ಲಿ ಏನಿರುತ್ತೆ ಅದು ಕಾಂಜೆದ್ನ ಪ್ರೊಜೆಕ್ಟ್ ಮಾಡಬೇಕು. ಸೊ ಸ್ಲೋಯರ್ ಆಫ್ ಕೊಟ್ಟಿರೋದು ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಲೆವೆಲ್ 2 ADAS ಬರುತ್ತೆ. ಅದಕ್ಕೆ ಬೇಕಾಗಿರುವಂಥ ರೆಡಾರ್ ಫ್ರಂಟ್ದು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. 1 2 3 ಟೋಟಲಾಗಿ 6 ಪಾರ್ಕಿಂಗ್ ಸೆನ್ಸರ್ಸು. ಇದೇನು ಕೊಟ್ಟಿದ್ದಾರೆ ಇದು ಬಂದು ಸೈಡ್ ಪಾರ್ಕಿಂಗ್ ಸೆನ್ಸರ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಟೈಗರ್ ನೋಸ್ ಗ್ರಿಲ್ ಅಂತ ಹೇಳ್ತಾರೆ ಕಿಯಾನೋರು ಇದನ್ನು. ಸೊ ಆ ಥರದೊಂದು ಗ್ರಿಲ್ ಕೊಟ್ಟಿದ್ದಾರೆ. ಕಿಯಾ ಲೋಗೋ ಕೊಟ್ಟಿದ್ದಾರೆ. ಕೆಳಗಡೆ ಸ್ಕಿಟ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಕಾರಿನ ಫ್ರಂಟ್ ಟೋಯಿಂಗು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಅಲಾಯ್ ವೀಲ್ ಆ್ಯಕ್ಚುಲಿ ಈ ಥರ ಇದೆ. ಒಂಥರ ಕಾರ್ಗೆ ಹೇಳಿ ಮಾಡಿದಂಗಿದೆ ಅಂತಲೇ ಹೇಳ್ಬೋದು ಅಲಾಯ್ ಡಿಸೈನು. ಆ್ಯಂಡ್ ಟೈರ್ ಸೈಜ್ ಬಂದು 235/60 or 18 ಇಂಚ್ ಕೊಟ್ಟಿದ್ದಾರೆ. ಡೈಮಂಡ್ ಕಟ್ ಅಲಾಯ್ ವೀಲ್ ಆ್ಯಕ್ಚುಲಿ ಇದು. ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಸೈಡ್ ಫುಟ್ ಸ್ಟೆಪ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಇನ್ನಾಗಕ್ಕೆ ಈಸಿಯಾಗಲಿ ಅನ್ನೋ ಕಾರಣಕ್ಕೆ. ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಏನು ಜಾಸ್ತಿ ಇಲ್ಲ, 179 mm ಇದೆ. ಸೊ ಈಸಿಯಾಗಿ ಇನ್ನು ಆಗ್ಬೋದು ನೀವು. ಆ್ಯಂಡ್ ಸೈಡ್ ಕ್ಯಾಮ್ರಾ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಂಡಿಕೇಟರ್ ಇಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಎಲ್ಲ ಡೋರಲ್ಲೂ ಬರುತ್ತೆ ನೋಡ್ತಿರ್ಬೋದು ನೀವು. ಆ್ಯಂಡ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದೆ ನೋಡಿ
ಆಟೋಮೆಟಿಕ್ಕಾಗಿ ಹೋಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ಒಂಥರ ಡಾರ್ಕ್ ಕ್ರೋಮ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ಒಂಥರ ಏನು ಹೇಳ್ತಾರೆ ವಿಜುವಲ್ ಬಲ್ಕ್ ಏನಿದೆ ಓವರ್ ಆಲ್ ಕಾರ್ದು ಅದನ್ನ ರೆಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಹಿಂದ್ಗಡೆಗೆ ಬಂದರೆ ನೀವು ಮುಂದ್ಗಡೆ ನೋಡಿದ್ರಿ DRL ಸೇಮ್ ಪ್ಯಾಟರ್ನಲ್ಲೇ ಟೈಲ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಿರ್ಬೋದು ಒಂಥರ ಉಲ್ಟಾ ಎಲ್ ಶೇಪಲ್ಲಿ ಬರುತ್ತೆ. ಆ್ಯಂಡ್ ಇಂಡಿಕೇಟರ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ಬ್ರೇಕ್ ಲ್ಯಾಂಪು. ಲಿಮೋಸಿನ್ ಪ್ಲೇಸ್ನ ವೇರಿಯಂಟ್ ಬ್ಯಾಡ್ಜಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ರಿವರ್ಸ್ ಕ್ಯಾಮ್ರಾ ಕಿಯಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ವೈಪರ್ ಬಂದು ಆ್ಯಕ್ಚುಲಿ ಇಲ್ಲಿ ಹಿಡನ್ ಆಗಿದೆ ನೋಡ್ತಿರ್ಬೋದು. ಸೊ ರೀಸೆಂಟ್ ಟೈಮ್ಸಲ್ಲಿ ತುಂಬ ಕಾರ್ಗಳು ಇದನ್ನು ಮಿಮಿಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಡಿಫಾಗರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಕಾರ್ನಿವಲ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರಲ್ಲೂ 6 ಪಾರ್ಕಿಂಗ್ ಸೆನ್ಸರ್ಸ್ ಇದೆ ನೋಡಿ. ಸೈಡ್ ಸೆನ್ಸರು 2ನೇದು 3ನೇದು ಆ್ಯಂಡ್ 3 ಆ ಕಡೆ ಕೊಟ್ಟಿದ್ದಾರೆ. ಈ ಕಡೆಗೆ ಬಂದರೆ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇದು ಬಂದು 72 ಲೀಟರ್ಸ್ ಡೀಸೆಲ್ ಟ್ಯಾಂಕ್ ಕೊಟ್ಟಿರುವಂಥದ್ದು. ಸ್ಮಾರ್ಟ್ ಥಿಂಗ್ ಏನು ಅಂತಂದರೆ ಈ ಡೋರ್ ಓಪನ್ ಆಗಿದ್ದಾಗ ಇದು ಓಪನ್ ಆಗಲ್ಲ ಆ್ಯಂಡ್ ಇದು ಓಪನ್ ಆಗಿದ್ದಾಗ ಡೋರ್ ಓಪನ್ ಆಗಲ್ಲ. ನೋಡಿ ಇವಾಗ ನೋಡಿ ಓಪನ್ ಮಾಡಿದ್ದೀನಿ. ಇವಾಗ ನೋಡಿ ಓಪನ್ ಆಗ್ತಾಯಿಲ್ಲ. ಸೊ ದಟ್ಸ್ ಒನ್ ಸ್ಮಾರ್ಟ್ ಥಿಂಗ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಆ್ಯಡ್ಬ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಎಸ್ ಇದಿಷ್ಟು ಎಕ್ಸ್ಟೀರಿಯರ್ ಕತೆ. ಇವನ್ ಈ ಕಡೆ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ಆ್ಯಂಡ್ ಸೈಡ್ ಕ್ಯಾಮ್ರಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿಗೆ ಬಂದರೆ ಫ್ರಂಟ್ ಸೆನ್ಸರ್ಸ್ ಏನು ಕೊಟ್ಟಿದ್ದಾರೆ, ರೇಂಜ್ ಸೆನ್ಸಿಂಗ್ ವೈಪರ್ಸ್ಗೆ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಕ್ಯಾಮ್ರಾ ಏನು ಕೊಟ್ಟಿದ್ದಾರೆ, ಇದು ಬಂದು ಲೇನ್ ಡಿಪಾರ್ಚರ್ ವಾರ್ನಿಂಗ್ ಮತ್ತು ಲೇನ್ ಕೀಪ್ ಅಸಿಸ್ಟ್ ಏನಿದೆ ಅದಕ್ಕೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಮುಂದ್ಗಡೆ ಹೈ ಬೀಮ್ ಏನಿದೆ ಅದನ್ನು ಕೂಡ ಅದರಿಂದನೇ ಡಿಟೆಕ್ಟ್ ಮಾಡುವಂಥದ್ದು. ಆ್ಯಂಡ್ ಈ ಕಾರ್ದು ಎಡಾಸ್ ಬಂದು ಲೆವೆಲ್ 2 ಎಡಾಸ್ ಅಂತ ಹೇಳಿದೆ. ಟೋಟಲಾಗಿ 23 ಫಂಕ್ಷನ್ಸ್ ಬರುತ್ತೆ. ಮುಂದ್ಗಡೆ ಏನು ನೋಡಿದ್ರಿ ಫ್ರಂಟ್ ರೆಡಾರ್ 1 ಬರುತ್ತೆ. ಆ್ಯಂಡ್ ಹಿಂದ್ಗಡೆ ಏನು ಬರುತ್ತೆ, ಈ ಕಡೆ 1 ಮತ್ತು ಈ ಕಡೆ 1. ಸೊ ಟೋಟಲಾಗಿ 3 ರೆಡಾರ್ ಬರುತ್ತೆ. ಆ್ಯಂಡ್ 4 ಕ್ಯಾಮ್ರಾಸು ಮತ್ತು ಲೇನ್ ವಾಚ್ ಕ್ಯಾಮ್ರಾ ಏನು ಮುಂದೆ ನೋಡಿದ್ರಿ ಅದೊಂದು. ಸೊ ಟೋಟಲಾಗಿ 5 ಕ್ಯಾಮ್ರಾಸ್ ಆ್ಯಂಡ್ 3 ರೆಡಾರ್. ಸೊ ಇದಿಷ್ಟು ಯೂಸ್ ಮಾಡಿಕೊಂಡು 23 ಫಂಕ್ಷನ್ಸ್ ಏನಿದೆ ಎಡಾಸ್ದು ವರ್ಕ್ ಆಗುವಂಥದ್ದು. ಡ್ರೈವರ್ ಸೀಟಿಗೆ ಬಂದರೆ ಇಟ್ಸ್ 12 ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಸೀಟ್ ಸ್ನೇಹಿತರೆ. ಲಿಟ್ರಲಿ ಲಂಬಾರ್ಗೆ 4 ವೇ ಕೊಟ್ಟಿದ್ದಾರೆ. ಲಂಬಾರ್ ಅಂದರೆ ನೋಡಿ ಮೂವಾಗ್ತಿರೋದು ಕಾಣ್ತೀರಿ ಅನ್ಕೋತೀನಿ ನಿಮಗೆ. ಈ ಸ್ಪಾಟ್ ಅಂದರೆ ನಿಮ್ಮ ಸ್ಪೈನ್ ಏನಿದೆ ಅದಕ್ಕೆ ಬೇಕಾಗಿರುವಂತಹ ಸಪೋರ್ಟು ಇಲ್ಲಿ ಕೊಟ್ಟಿರೋವಂಥದ್ದು. ಸೊ ಲೈಕ್ ಈ ಮೇಲೆ ಕೆಳಗೆ ಮುಂದೆ ಹಿಂದೆ ಎರಡು ಮಾಡ್ಕೋಬೋದು. ಆ್ಯಂಡ್ ಇದು ಬಂದು ರಿಕ್ಲೈನ್ ಫಂಕ್ಷನಿಗೆ ಕೊಟ್ಟಿರೋವಂಥದ್ದು ನೋಡ್ತಿರ್ಬೋದು. ಆ್ಯಂಡ್ ಇದು ಬಂದು ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಆ್ಯಂಡ್ ಈ ಅಂಡರ್ ಥೈ ಸಪೋರ್ಟ್ ಏನಿದೆ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಹೈಟ್ ನೋಡಿ. ಸೊ ಟೋಟಲ್ ಆಗಿ 12 ವೇ. ಆ್ಯಂಡ್ ಕೋ ಡ್ರೈವರ್ ಬಂದು 8 ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಕೊಟ್ಟಿದ್ದಾರೆ. ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಮ್ಯಾನ್ಯುವಲ್, ಅದು ಬಂದು 2 ವೇ ಕೊಟ್ಟಿದ್ದಾರೆ. ಸೊ ಎಸ್ ಇಲ್ಲಿ ಬಂದು ನಿಮಗೆ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಎಲ್ಲ ವಿಂಡೋಗೂ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ ನೋಡಿ. 1 ಟಚ್ ಅಪ್ಪು 1 ಟಚ್ ಡೌನು. ಆ್ಯಂಡ್ ಆ ಕಡೆ ವಿಂಡೋ ಕೂಡ ಬರುತ್ತೆ ನೋಡಿ. ಸೊ ಎಸ್ ಎಲ್ಲ ವಿಂಡೋಗೂ 1 ಟಚ್ ಅಪ್ ಆ್ಯಂಡ್ ಡೌನ್ ಇದೆ. ಆ್ಯಂಡ್ ಎಲ್ಲ ವಿಂಡೋಗೂ ಆ್ಯಂಟಿ ಪಿಂಚ್ ಫಂಕ್ಷನ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಏಂಬಿಯಂಟ್ ಲೈಟ್ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಮೆಮೊರಿ ಸೀಟ್ಸ್ ಕೂಡ ಬರುತ್ತೆ. ಅಪ್ ಟು 2 ಪೀಪಲ್ ಸೆಟ್ಟಿಂಗ್ಸ್ ಸೆಟ್ ಮಾಡ್ಕೋಬೋದು. ಲೈಕ್ ಒಬ್ಬರು 5.8 ಇದ್ದೀರಾ, ಇನ್ನೊಬ್ಬರು 5.2 ಇದ್ದೀರಾ ಅಂತಂದರೆ ನಿಮಗೆ ಬೇಕಾದ ನಂಬರಲ್ಲಿ ಸೆಟ್ ಮಾಡಿಕೊಂಡು ಮತ್ತು ವಾಪಸ್ ಬಂದು ಅದೇ ನಂಬರ್ಗೆ ಪ್ರೆಸ್ ಮಾಡಿದ್ರೆ ಸೀಟ್ ಯಾವುದೇ ರೀತಿ ಇದ್ರೂ ನೀವು ಯಾವ ರೀತಿ ಸೇವ್ ಮಾಡಿರ್ತೀರೋ ಮತ್ತು ಅದೇ ರೀತಿ ಸೀಟ್ ಬಂದು ಕೂತ್ಕೊಳ್ಳುತ್ತೆ. ಎವ್ರಿ ಟೈಮ್ ನೀವು ಕಾರ್ ಒಳಗೆ ಬಂದು ಕೂತಾಗ ಅಡ್ಜಸ್ಟ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಸೊ ಅದಕ್ಕೆ ಕೊಟ್ಟಿರೋಂಥದ್ದು 2 ಸೆಟ್ಟಿಂಗ್ಸು ಮತ್ತು ಇಲ್ಲಿ ಸೆಟ್ ಅನ್ನೋದು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಬೋಸ್ ಅನ್ನೋದು ಕೊಟ್ಟಿದ್ದಾರೆ. ಆ್ಯಂಡ್ ಬಾಟಲ್ ಹೋಲ್ಡರು ಆ್ಯಂಡ್ ಡೋರ್ ಪಾಕೆಟ್ ಎಲ್ಲ ಹೆವಿ ಹ್ಯೂಜ್ ಇದೆ. ಆ್ಯಂಡ್ ಇಲ್ಲಿ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ನೈಟ್ ಟೈಮಲ್ಲಿ ನೀವು ಡೋರ್ ಓಪನ್ ಮಾಡಿದಾಗ ಹಿಂದ್ಗಡೆಯಿಂದ ಬರೋರಿಗೆ ಇಲ್ಲೊಂದು ಕಾರ್ ಇದೆ, ಡೋರ್ ಕೂಡ ಓಪನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ಸು, ಮಿರರ್ ಅಡ್ಜಸ್ಟ್ಮೆಂಟು ಆ್ಯಂಡ್ ಲಾಕ್ ಆ್ಯಂಡ್ ಅನ್ಲಾಕ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಬಂದು ಹೆಡ್ಲೈಟ್ ಲೆವೆಲರು, ಟ್ರಾಕ್ಷನ್ ಕಂಟ್ರೋಲು. ಆ್ಯಂಡ್ ಇದು ಬಂದು ಪವರ್ ಡೋರ್ ಆಫ್ ಅಂತ ಇದೆ. ಲೈಕ್ ಈ ಡೋರ್ ಏನಿದೆ ಒಳಗಡೆಯಿಂದ ತೆಗೆದನ್ನ ಅವಾಯ್ಡ್ ಮಾಡೋಕ್ಕೆ ಇದು ಕೊಟ್ಟಿರುವಂಥದ್ದು. ಇದು ಬಂದು ಬೂಟ್ ಓಪನ್ ಮಾಡೋಕ್ಕೆ. ಇದು ಬಂದು ಲೆಫ್ಟ್ ಡೋರ್ ಏನಿದೆ ಅದನ್ನು ಓಪನ್ ಮಾಡೋಕ್ಕೆ. ಇದು ಬಂದು ರೈಟ್ ಡೋರ್ ಏನಿದೆ ಅದನ್ನು ಓಪನ್ ಮಾಡೋಕ್ಕೆ. ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೀಟ್ಸ್ಗೆ ವೆಲ್ಕಮ್ ಆ್ಯಂಡ್ ಎಕ್ಸಿಟ್ ಫಂಕ್ಷನ್ ಕೂಡ ಬರುತ್ತೆ. ಅಂದರೆ ನೀವು ಕಾರ್ ಡೋರ್ ಓಪನ್ ಮಾಡಿದಾಗ ಸೀಟ್ ಹಿಂದಕ್ಕೆ ಹೋಗುತ್ತೆ. ಬಟ್ ಅದೇ ನೀವು ಕಾರ್ ಡೋರ್ ಕ್ಲೋಸ್ ಮಾಡಿ ಒಳಗೆ ಕೂತಾಗ ಸೀಟು ಮುಂದಕ್ಕೆ ಬರುತ್ತೆ. ಲೈಕ್ ಸೊ ದಟ್ ನಿಮಗೆ ಇಳಿಯೋಕ್ಕೆ ಹತ್ತಕ್ಕೆ ಈಸಿ ಆಗಲಿ ಅಂತ ಇದೊಂದು ಫಂಕ್ಷನ್ ಕೊಟ್ಟಿದ್ದಾರೆ. ಲೆದರ್ ಅಪ್ ಸ್ಟೀರಿಂಗ್ ವೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಅ ನ್ಯೂ ಸ್ಟೀರಿಂಗ್ ವೀಲ್ ಆಸ್ ವೆಲ್. ಲೈಕ್ ನೀವು ಬೇರೆ ಕಿಯಾ ಕಾರ್ಸ್ಗಳಲ್ಲಿ ನೋಡ್ತೀರಾ ಆ ಥರ ಸ್ಟೀರಿಂಗ್ ವೀಲ್ ಎಲ್ಲ ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಕೊಟ್ಟಿದ್ದಾರೆ. ಕಿಯಾನ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ, ಗ್ಲಾಸ್ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಬಂದು ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ ಎರಡು ಬರುತ್ತೆ ನೋಡಿ. ಟಿಲ್ಟು ಓಕೆ, ಟೆಲಿಸ್ಕೋಪಿಕ್. ಸೊ ಎಸ್, ಸೊ ದಟ್ ಹೈಟ್ ಇರೋರ್ಗೂ ಅವ್ರಿಗೆ ಹಿಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ 8 ಸ್ಪೀಡ್ ಟಾಕ್ ಕನ್ವರ್ಟರ್ ಬರುತ್ತೆ. ಅದಕ್ಕೆ ಗೇರ್ ಶಿಫ್ಟಿಂಗಿಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ವೈಸ್ ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ಇದು ಬಂದು ಡಿಸ್ಟೆನ್ಸ್ ಸೆಟ್ ಮಾಡೋಕ್ಕೆ. ಇದು ಬಂದು ಲೇನ್ ಕೀಪ್ ಅಸಿಸ್ಟ್ ಏನಿದೆ ಅದಕ್ಕೆ ಕೊಟ್ಟಿರುವಂಥದ್ದು. ಇವೆರಡು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಬ್ರೌಸ್ ಮಾಡಕ್ಕೆ ಕೊಟ್ಟಿದ್ದಾರೆ. 12.3 ಇಂಚ್ ಸ್ಕ್ರೀನ್, 12.3 ಇಂಚ್ ಸ್ಕ್ರೀನ್ ಕೊಟ್ಟಿರುವಂಥದ್ದು. ಲೈಕ್ ಕರ್ವ್ ಡಿಸ್ಪ್ಲೇ ಅಂತ ಹೇಳ್ತೀವಲ್ಲ ಆ ಥರ ಕೊಟ್ಟಿದ್ದಾರೆ. ಲೈಕ್ ಡ್ರೈವರ್ ಸೆಂಟ್ರಿಕ್ ಈ ಸ್ಕ್ರೀನ್ ಏನಿದೆ ಮತ್ತು ಈ ಕಂಪ್ಲೀಟ್ ಮಧ್ಯದ ಕನ್ಸೋಲ್ ಕಂಪ್ಲೀಟ್ ಡ್ರೈವರ್ ಕಡೆ ತಿರುಗಿದೆ. ಸೊ ಆ ಥರ ಕೊಟ್ಟಿರೋಂಥದ್ದು. ಆ್ಯಂಡ್ ಇವಾಗ ಬ್ರೌಸ್ ಮಾಡ್ತಾ ಹೋದ್ರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಹೇಳ್ತಾ ಇದೆ, ಡೈರೆಕ್ಷನ್ ಹೇಳುತ್ತೆ. ಆ್ಯಂಡ್ ಇದು ಬಂದು ಲೇನ್ ಕೀಪ್ ಅಸಿಸ್ಟ್ಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಕರೆಂಟ್ ಟ್ರಿಪ್ ಮೀಟರ್ ಹೇಳುತ್ತೆ. ಆ್ಯಂಡ್ ರಿಫ್ಯೂಲಿಂಗು, ರೀಸೆಟ್ಟು ಆ್ಯಂಡ್ ಯೂರಿಯಾ ಲೆವೆಲ್, ಬೇಸಿಕಲಿ ಡಿಫ್ ಲೆವೆಲ್ ಏನಿದೆ ಡೀಸೆಲ್ಗೆ ಬೇಕಾಗಿರೋ ಅದೊಂದು ಹೇಳುತ್ತೆ. ಟೀಮು ಇದು ಕೂಡ ಕಾನ್ಫಿಗರ್ ಮಾಡ್ಕೋಬೋದು. ಆ ಕಾನ್ಫಿಗರ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿರೋಂಥದ್ದು ಫಸ್ಟು ಇದನ್ನು ಮುಗಿಸ್ಬೋಣ. ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ. ಆ್ಯಂಡ್ ಆಟೋಮೆಟಿಕ್ ವೈಪರ್ಸ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಬಂದು ಮೀಡಿಯಾ ರಿಲೇಟೆಡ್ ಫಂಕ್ಷನ್ಸು, ವಾಯ್ಸ್ ಕಮಾಂಡು ಆ್ಯಂಡ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಮ್ಯೂಟ್ಗೆ ಆ್ಯಂಡ್ ಫೇವ್ರೇಟ್ಸ್ಗೆ ಮತ್ತು ಕಾಲ್ ಪಿಕಪ್ ಡಿಕ್ಲೈನ್ಗೂ ಬರುತ್ತೆ. ಆ್ಯಂಡ್ ಈ ಕಾರಲ್ಲಿ ಪ್ಯಾಸೆಂಜರ್ ಟಾಕ್ ಅನ್ನೋ ಫೀಚರ್ ಕೂಡ ಬರುತ್ತೆ. ಏನು ಅಂತಂದರೆ ಕಾರ್ ಲೆಂತ್ 5 ಮೀಟರ್ಸ್ ಇದೆ. ಆ್ಯಂಡ್ ಥರ್ಡ್ ರೋ ಪ್ಯಾಸೆಂಜರ್ಸು ತುಂಬ ದೂರ ಇದ್ದಾರೆ ಡ್ರೈವರ್ ಸೀಟಿಂದ. ಸೊ ಡ್ರೈವರ್ ಮಾತಾಡೋದು ಥರ್ಡ್ ರೋ ಪ್ಯಾಸೆಂಜರ್ಸ್ಗೆ ಥ್ರೂ ಸ್ಪೀಕರ್ಸು ಈಸಿಯಾಗಿ ಕೇಳಿಸೋ ಥರ ಮಾಡಿದ್ದಾರೆ. ಅದನ್ನೇ ಪ್ಯಾಸೆಂಜರ್ ಟಾಕ್ ಅನ್ನೋದು. ಆ್ಯಂಡ್ ಇಲ್ಲಿ ಬಂದು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. 12.3 ಇಂಚ್ ಸ್ಕ್ರೀನ್ ಅಂತ ಹೇಳಿದೆ ನಿಮಗೆ. ಹೆವಿ ಅಂತಂದ್ರೆ ಹೆವಿ ಸ್ಲಿಕ್ ಆಗಿದೆ. ಹೊಸ UI ಕೊಟ್ಟಿದ್ದಾರೆ ಆಕ್ಚುಲಿ. ಸೊ ಇದರಲ್ಲಿ ಸೀಟ್ಸ್ ಅಂತ ಬರುತ್ತೆ. ಈ ಸೆಕೆಂಡ್ ರೋ ಸೀಟ್ಸ್ ಏನಿದೆ ಕಂಪ್ಲೀಟ್ ಆಗಿ ಇಲ್ಲಿಂದಾನೆ ಕಂಟ್ರೋಲ್ ಮಾಡಬಹುದು. 2 ಸೀಟ್ ಹೀಟಿಂಗು ಆ್ಯಂಡ್ ಸೀಟ್ ವೆಂಟಿಲೇಷನ್ ನೋಡಿ.
ಈ ಸೀಟ್ ವೆಂಟಿಲೇಷನ್ ಸೆಲೆಕ್ಟ್ ಮಾಡ್ಕೊಂಡೆ ನೋಡಿ. ಸೊ ವೆಂಟಿಲೇಷನ್ ಕೂಡ ಮಾಡ್ಕೋಬೋದು ಅಥವಾ ಹೀಟಿಂಗಾರು ಮಾಡ್ಕೋಬೋದು. ಆ್ಯಂಡ್ ಇವನ್ ಸೆಕೆಂಡ್ ರೋ ಸೀಟ್ಸ್ ಕೂಡ ಇಲ್ಲಿಂದನೇ ಅಡ್ಜಸ್ಟ್ ಮಾಡ್ಬೋದು. ಓಕೆ ನೋಡಿ, ಇವಾಗ ನೋಡಿ ಬರ್ತಾ ಇರೋದು ಕಾಣ್ತೀರಿ ಅಂತ ಅನ್ಕೋತೀನಿ, ಇಲ್ಲಿ ಆಪ್ರೇಟ್ ಮಾಡ್ತಾ ಇರೋದು. ಬಟ್ ಅದನ್ನೇ ವಾಪಸ್ ತೆಗೆದ್ರೆ ನೋಡಿ ವಾಪಸ್ ಹೋಗ್ತಾ ಇದೆ. ಸೊ ಎಸ್ ಲಿಟ್ರಲಿ ಎಲ್ಲನೂ ಇಲ್ಲಿಂದನೇ ಆಪ್ರೇಟ್ ಮಾಡ್ಬೋದು, 2 ಸೀಟ್ನ ಆಪ್ರೇಟ್ ಮಾಡ್ಬೋದು. ಸೊ ಡ್ರೈವರ್ಗೆ ಇಷ್ಟೊಂದು ಕಂಟ್ರೋಲ್ ಕೊಟ್ಟಿರೋದು ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಲೈಟ್ ಬಂದು ಈ ಕಾರಲ್ಲಿ ಎಂಬಿಯಂಟ್ ಲೈಟ್ ಕೊಟ್ಟಿದ್ದಾರೆ, ಅದು ಕೂಡ 64 ಕಲರ್ಸ್ ಬರುತ್ತೆ ಗೈಸ್. ಲಿಟ್ರಲಿ ನೋಡಿ 64 ಕಲರ್ಸ್, ಯಾವ ಕಲರ್ ಬೇಕೋ ಅದನ್ನು ನೀವು ಮಾಡ್ಕೋಬೋದು. ಲೈಕ್ ಈಗ ಬ್ಲೂ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಚೇಂಜ್ ಆಯಿತು, ಮತ್ತು ಅಲ್ಲಿ ಚೇಂಜ್ ಆಯಿತು, ಮತ್ತು ಇಲ್ಲಿ ಚೇಂಜ್ ಆಯಿತು, ಮತ್ತು ಡೋರ್ಗಳಲ್ಲಿ ಕೊಟ್ಟಿದ್ದಾರೆ. ಸೊ 64 ಕೊಟ್ಟಿರೋದು ಎಂಬಿಯಂಟ್ ಲೈಟ್ಗೆ ದಟ್ಸ್ ಸೋ ಕೂಲ್ ಅಂತ ಹೇಳ್ತೀನಿ ನಾನು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಇದ್ರದ್ದು ಚೇಂಜ್ ಕೂಡ ಮಾಡ್ಬೋದು ಅಂತ ಹೇಳಿದೆ. ಅದು ಬಂದು ಇಲ್ಲಿ ಲೇಔಟ್ ಅಂತ ಬರುತ್ತೆ ವೆಹಿಕಲ್ ಸೆಟ್ಟಿಂಗ್ಸಲ್ಲಿ, ಅದಕ್ಕೆ ಕೊಡ್ಬೋದು ನೋಡಿ. ಸ್ಟೈಲೇ ಇದೆ, ಇವಾಗ ಸ್ಟೈಲ್ ಬಿ ಕೊಡ್ತೀನಿ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ನೋಡಿ. ನೀವೇ ನೋಡಿ ಸ್ಟೈಲ್ ಬಿಗೆ ಚೇಂಜ್ ಆಯಿತು, ಸ್ಟೈಲ್ ಸಿ ಕೊಟ್ಟರು ಚೇಂಜ್ ಆಗುತ್ತೆ. ಬಟ್ ಅದೇ ಸರ್ಕಲ್ ಕೊಟ್ಟರೆ ಕಂಪ್ಲೀಟ್ ಅನಲಾಗ್ ಥರ ತೋರಿಸಿದೆ ಡಿಜಿಟಲಲ್ಲಿ. ಆ್ಯಂಡ್ ಈ ಕಾರಲ್ಲಿ ಎಡಾಸ್ ಏನು ಬರುತ್ತೆ ಅದು ಬಂದು ವೆಹಿಕಲ್ ಸೆಟ್ಟಿಂಗ್ಸಲ್ಲಿ ಕೊಟ್ಟಿರ್ತಾರೆ, ಆ್ಯಂಡ್ ಡ್ರೈವರ್ ಅಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಲಿಟ್ರಲಿ ಎಲ್ಲ ಎಡಾಸ್ ಫಂಕ್ಷನ್ಸು ನೀವು ಇಲ್ಲಿಂದನೇ ಕಂಟ್ರೋಲ್ ಮಾಡ್ಕೋಬೋದು ಆ್ಯಕ್ಚುಲಿ. ಆ್ಯಂಡ್ ಈ ಕಾರಲ್ಲಿ ಇನ್ನೊಂದು ಫೀಚರ್ ಬರುತ್ತೆ ಲೈಕ್ ವೆಹಿಕಲ್ ಡಯಾಗ್ನೋಸ್ಟಿಕ್ಸ್ ಅಂತ. ಕಾರ್ನ ಕಂಪ್ಲೀಟಾಗಿ ಚೆಕ್ ಮಾಡಿ ವೆಹಿಕಲ್ ಏನೋ ಪ್ರಾಬ್ಲಮ್ ಇದ್ರೆ ಅದನ್ನ ಹೇಳುತ್ತೆ. ಆ್ಯಂಡ್ ಇಲ್ಲಿ ಬಂದು ಸೆಂಟ್ರಲ್ ಸ್ಪೀಕರ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ, ದಟ್ಸ್ ಅ ಗುಡ್ ಥಿಂಗ್. ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಸನ್ಶೇಡಲ್ಲಿ ಲೈಟು ಮತ್ತು ಮಿರರ್ ಎರಡೂ ಕೊಟ್ಟಿದ್ದಾರೆ. ಬಟ್ ಲೈಟ್ನ ನೀವು ಮ್ಯಾನ್ಯುಲಿ ಆಪ್ರೇಟ್ ಮಾಡ್ಕೋಬೇಕು. ಜಸ್ಟ್ ಅ ಸೆಕ್ ಗೈಸ್. ಓಕೆ, ಇದು ಎಕ್ಸ್ಟೆಂಡ್ ಕೂಡ ಆಗುತ್ತೆ, ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಸೊ ದಟ್ ನೀವು ಕಂಪ್ಲೀಟಾಗಿ ಬ್ಲಾಕ್ ಮಾಡ್ಬೋದು ನೋಡಿ. ಸೊ ಇಷ್ಟಿರುತ್ತೆ, ಇಲ್ಲಿಂದ ಸೈಡಿಂದ ಹೊಡಿತಾ ಇದೆ ಅಂದರೆ ಸೊ ದಟ್ ಯು ಕ್ಯಾನ್ ಬ್ಲಾಕ್ ಇಟ್ ಆ್ಯಕ್ಚುಲಿ. ದಟ್ಸ್ ಕನ್ವೀನಿಯಂಟ್ ಅಥವಾ ನೆಫ್ಟಿ ಥಿಂಗ್ ಅಂತ ಹೇಳ್ಬೋದು. ಈವನ್ ಈ ಕಡೆ ಕೂಡ ಲೈಟು ಮತ್ತು ಮಿರರ್ ಎರಡೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಲೈಕ್ 3 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಅಂತ ಹೇಳಿದೆ. 1 ಝೋನ್ ಬಂದು ಸೆಕೆಂಡ್ ರೋಗ್ ಇರುವಂಥದ್ದು, ಇನ್ನು 2 ಝೋನ್ ಬಂದು ಡ್ರೈವರ್ ಮತ್ತು ಕೋ ಡ್ರೈವರಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಇನ್ನೊಂದು ಕೂಲ್ ಪಾರ್ಟ್ ಏನು ಅಂತಂದರೆ ಇಲ್ಲಿ ಸ್ವಿಚಿಂಗ್ ಕೊಟ್ಟಿದ್ದಾರೆ ನೋಡಿ. ಇವಾಗ AC ಕಂಟ್ರೋಲ್ಸ್ ತೋರಿಸ್ತಾ ಇದೆ, ಬಟ್ ಅದೇ ನೀವು ಸ್ವಿಚ್ ಮಾಡಿದ್ರೆ ನೋಡಿ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಬಂದುಬಿಡ್ತು. ಸೊ ದಟ್ ಸೋ ಕೂಲ್ ಅಂತ ಹೇಳ್ಬೋದು. ಬಟ್ AC ಫಂಕ್ಷನ್ಸ್ಗೆ ಕೊಟ್ಟಾಗ ನೋಡಿ ಇಲ್ಲಿ ಟೆಂಪ್ರೇಚರ್ ಕಂಟ್ರೋಲು 23 ಇದೆ, ಇಲ್ಲಿ ಬಂದು 22 ಇದೆ. ಸೊ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಇಂಡಿವಿಜುವಲ್ ನಾಬ್ಗಳನ್ನ ಕೊಟ್ಟಿದ್ದಾರೆ. ಬಟ್ ಬ್ಲೋಯರ್ ಕಂಟ್ರೋಲ್ ಮಾಡೋಕ್ಕೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಇನ್ನೊಂದು ಯುನಿಕ್ ಥಿಂಗ್ ಏನು ಅಂತಂದರೆ ಇಲ್ಲಿ ನೋಡಿ ಇವಾಗ ಚಾರ್ಜಿಂಗ್ ಸ್ಟೇಟಸ್ಸಿಗೆ ಇದು ತೋರಿಸ್ತಾ ಇರೋಂಥದ್ದು ಈ ಪೋರ್ಟ್ದು. ಬಟ್ ಅದೇ ಸ್ವಿಚ್ ಮಾಡಿದ್ರೆ ನೀವು ಆ್ಯಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಅದನ್ನು ಕೂಡ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ವರ್ಕ್ ಆಗೋ ರೀತಿ ಮಾಡ್ಬೋದು. ಬಟ್ ಎನಿಹೌ ಇದರಲ್ಲಿ ವೈರ್ಲೆಸ್ ಆ್ಯಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಎರಡೂ ಕೂಡ ಬರುತ್ತೆ. ಬಟ್ ವೈಡಾಗೂ ಯೂಸ್ ಮಾಡಬೇಕು ಹಂಗೂ ಯೂಸ್ ಮಾಡ್ಬೋದು. ಬೇಡ ಅಂದಾಗ ಚಾರ್ಜಿಂಗಿಗೆ ಸ್ವಿಚ್ ಕೂಡ ಮಾಡ್ಕೋಬೋದು. ಟೈಪ್ ಸಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಇಂಡಿಕೇಶನ್ ಕೊಡುತ್ತೆ, ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಏನಿದೆ ಅದು ಕೊಟ್ಟಿರೋಂಥದ್ದು, ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ 12 ವೋಲ್ಟ್ 180 ವಾಟ್ದು ಪೋರ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಚಾರ್ಜಿಂಗಿಗೆ ಮಾತ್ರ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರುತ್ತೆ. ಇಲ್ಲಿ ಬಂದು ಮೊಬೈಲ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಡೈಲೈನ್ ನೋಡ್ತಾ ಇದ್ರೆ ಶಿಫ್ಟ್ ಬೈ ವೈ ಟೆಕ್ನಾಲಜಿಲಿ ಕೊಟ್ಟಿರೋಂಥದ್ದು. ನರ್ಡ್ ಫಿನಿಶ್ ಎಲ್ಲ ಹೆವಿ ಕೊಟ್ಟಿದ್ದಾರೆ. ಲೈಕ್ ಅಂದರೆ ಮೆಕ್ಯಾನಿಕಲ್ ಕನೆಕ್ಷನ್ ಏನೂ ಇರಲ್ಲ, ಗೇರ್ ಬಾಕ್ಸ್ಗೆ ಮತ್ತು ಗೇರ್ ಲಿವರ್ಗೆ ಮೆಕ್ಯಾನಿಕಲಿ ಏನೂ ಇರಲ್ಲ. ಎಲೆಕ್ಟ್ರಾನಿಕಲಿ ಇದು ಆಪರೇಟ್ ಆಗುವಂಥದ್ದು. ಸೊ ದಟ್ ಹೆವಿ ಸ್ಮೂತಾಗಿ ಆಪರೇಟ್ ಆಗುತ್ತೆ. ಆ್ಯಂಡ್ ಟೆಕ್ನಾಲಜಿ ವೈಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇಲ್ಲಿ ಬಂದು ಡ್ರೈವ್ ಮೋಡಿಗೆ ಕೊಟ್ಟಿದ್ದಾರೆ ನೋಡಿ. ಡ್ರೈವ್ ಮೋಡ್ ಬಂದು 4 ಬರುತ್ತೆ, ಸ್ಪೋರ್ಟು, ಸ್ಮಾರ್ಟು, ಈಕೋ, ನಾರ್ಮಲು. ಸ್ಮಾರ್ಟ್ ಏನು ಅಂತ ಅಂದರೆ ಲೈಕ್ ನೀವು ಯಾವ ರೀತಿ ಡ್ರೈವ್ ಮಾಡ್ತಾ ಇದ್ದೀರಾ ಆ ರೀತಿ ಪವರ್ ಔಟ್ಪುಟ್ ಆಟೋಮೆಟಿಕ್ಕಾಗಿ ಕಾರು ಸೆಟ್ ಮಾಡ್ಕೊಳ್ಳುತ್ತೆ, ಅದನ್ನೇ ಸ್ಮಾರ್ಟ್ ಮೋಡ್ ಅಂತ ಹೇಳುವಂಥದ್ದು. ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ. ಇದು ಬಂದು ಡ್ರೈವರ್ ಸೀಟ್ದು ವೆಂಟಿಲೇಷನು. ಮುಂದಕ್ಕೆ ತಳ್ಳಿದ್ರೆ ಹೀಟಿಗೆ ತಿರುಗುತ್ತೆ ನೋಡಿ, ಕಾಣ್ತೀರಿ ಅನ್ಕೋತೀರಿ. ರೆಡ್ಡಿಗೆ ಬಂತು, ಕೆಳಗೆ ಕೊಟ್ಟರೆ ಬ್ಲೂ ಬರುತ್ತೆ. ಇದು ಬಂದು ಕೋ ಡ್ರೈವರ್ ಸೀಟು ವೆಂಟಿಲೇಷನ್ ಮತ್ತು ಹೀಟಿಂಗ್ ಫಂಕ್ಷನ್ ಕೊಟ್ಟಿರೋದು. ವಿಂಟರ್ ಸೀಸನಲ್ಲೂ ಕಿಟ್ ಫಂಕ್ಷನ್ ಹಾಕೊಂಡು ಸೀಟ್ನ ಹೀಟ್ ಮಾಡ್ಕೋಬೋದು. ಇದು ಬಂದು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಏನಿದೆ ಅದನ್ನ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಕೊಟ್ಟಿರುವಂಥದ್ದು. ಇದು ಬಂದು 360 ಕ್ಯಾಮ್ರಾ ಕೊಟ್ಟಿರುವಂಥದ್ದು ನೋಡಿ. ಇವಾಗ ನೋಡಿ 360 ಕ್ಯಾಮ್ರಾ. ಸೊ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಇದೆ. ಕ್ಲಾರಿಟಿ ಮಾತ್ರ ಹೆವಿ ಅಂದರೆ ಹೆವಿ ಕ್ರಿಸ್ಪ್ ಆಗಿದೆ. ಸುತ್ತ ಏನಿದೆ ನಾನು ಎಕ್ಸಾಕ್ಟಾಗಿ ಕಾಣುತ್ತೆ. ಆ್ಯಂಡ್ ಯಾವ ವ್ಯೂ ಬೇಕೋ ಆ ವ್ಯೂ ಕೂಡ ತೊಗೋಬೋದು. ಇದು ಬಂದು ಬ್ಯಾಕ್ ವ್ಯೂ, ಇದು ಬಂದು ಫ್ರಂಟ್ ವ್ಯೂ ಕೊಟ್ಟಿದ್ದಾರೆ. ಇದು ಬಂದು 3D ವ್ಯೂ. ಇದಕ್ಕೆ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಿರ್ಬೋದು ನೋಡಿ, ಇಲ್ಲಿ ಕಾಣ್ತೀನಿ ಅನ್ಕೋತೀನಿ ತಿರುಗ್ತಾ ಇರೋದು. ಎಕ್ಸಾಕ್ಟಾಗಿ ನೀವು ಸ್ಟೇರಿಂಗ್ ಯಾವ ಕಡೆ ತಿರುಗಿಸ್ತೀರೋ ಆ ಕಡೆ ತಿರುಗುತ್ತೆ. ಎಕ್ಸಾಕ್ಟಾಗಿ ಕಾರ್ ಯಾವ ಕಡೆ ಪಾಯಿಂಟ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ವೈಸ್ ಇಲ್ಲಿ ತುಂಬ ಡೀಪ್ ಇದೆ. ಲೈಕ್ ಕೂಲಿಂಗ್ ಫಂಕ್ಷನ್ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಲೈಕ್ 1/2 ಲೀಟರ್ ಬಾಟಲ್ ಅಥವಾ 1 ಲೀಟರ್ ಬಾಟಲ್ ಆರಾಮಾಗಿ ಇಟ್ಕೋಬೋದು. ಈವನ್ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಗ್ಲೋ ಬಾಕ್ಸಿಗೆ ಬಂದರೆ ಇಟ್ಸ್ ಡಿಸೆಂಟ್ ಸೈಜ್ ಗ್ಲೋ ಬಾಕ್ಸ್ ಗೈಸ್. ಆ್ಯಂಡ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಸಫಿಷಿಯಂಟ್ ಅಂತ ಹೇಳ್ತೀನಿ. ಕೂಲಿಂಗ್ ಫಂಕ್ಷನ್ ಬರಲ್ಲ, ಬಟ್ ಲೈಟ್ ಅಂತೂ ಕೊಟ್ಟಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿರೋದು ನೋಡ್ಬೋದು ಎ ಪಿಲ್ಲರಲ್ಲಿ. ಈವನ್ ಈ ಕಡೆ ಕೂಡ ಇದೆ. ಸೊ ಟೋಟಲ್ ಆಗಿ 12 ಸ್ಪೀಕರ್ ಸಿಸ್ಟಮ್ ಇರುವಂಥದ್ದು ಬೋಸ್ ಸೌಂಡ್ ಸಿಸ್ಟಮ್ ಈ ಕಾರಲ್ಲಿ. ಆ್ಯಂಡ್ ಇಲ್ಲಿಗೆ ಬಂದರೆ ಇಂಡಿವಿಜುವಲ್ ಆಗಿ ಕ್ಯಾಬಿನ್ ಲ್ಯಾಂಪ್ ಕೂಡ ಆಪರೇಟ್ ಮಾಡ್ಕೋಬೋದು, ನೀವು ನೋಡ್ತಿರ್ಬೋದು. ಆ್ಯಂಡ್ ಇದು ಬಂದು ಮೈಕ್ ಪ್ಲೇಸ್ಮೆಂಟಿಗೆ ಕೊಟ್ಟಿರುವಂಥದ್ದು. ಇದು ಬಂದು ಎಲ್ಲ ಕ್ಯಾಬಿನ್ ಲ್ಯಾಂಪ್ ಏನಿದೆ ಅದನ್ನ ಆಫ್ ಮಾಡೋ ಕೊಟ್ಟಿರುವಂಥದ್ದು. ಆ್ಯಂಡ್ SOS ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಬೇಸಿಕಲಿ ಈ ಕಾರಲ್ಲಿ ಕಿಯಾ ಕನೆಕ್ಟ್ ಕಾರ್ಡ್ ಕೂಡ ಬರುತ್ತೆ. ಎಮರ್ಜೆನ್ಸಿ ಇತ್ತು ಅಂದಾಗ ಇದನ್ನು ಒತ್ತಿದ್ರೆ ಕಿಯಾ ಸೆಂಟರ್ಸ್ ಏನಿದೆ ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಆಗುತ್ತೆ. ಸೊ ದಟ್ ಅಸಿಸ್ಟೆನ್ಸ್ ಏನು ಬೇಕೋ ನೀವು ಅದನ್ನು ತೊಗೋಬೋದು. ಲೈಕ್ ಇದು ಬಂದು ಹಿಂದ್ಗಡೆ ಸನ್ಶೇಡ್ ಇದೆ, ಅದನ್ನು ಓಪನ್ ಮಾಡೋಕ್ಕೆ. ಈಗ ಆಲ್ರೆಡಿ ಓಪನ್ ಇದೆ ಅದು ನೋಡಿ, ಕ್ಲೋಸ್ ಮಾಡ್ತೀನಿ ನೋಡಿ, ಕ್ಲೋಸ್ ಆಗ್ತಾ ಇದೆ. ಇದು ಬಂದು ಫ್ರಂಟ್ ಏನಿದೆ ಅದನ್ನು ಓಪನ್ ಮಾಡೋಕ್ಕೆ. ಎಲ್ಲ ಒನ್ ಟಚ್ ಆಪರೇಟಿವ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಇಂಡಿವಿಜುವಲ್ ಆಗಿ ಬಟನ್ ಕೊಟ್ಟಿರೋದು ಕನ್ವೀನಿಯಂಟ್ ಆ್ಯಕ್ಚುಲಿ. ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಬರುತ್ತೆ. ಲೈಕ್ ಇಲ್ಲೇ ನೋಡ್ತಾ ಇದ್ದೀರಲ್ಲ ಟ್ರಯಾಂಗಲ್ಲು, ಲೈಕ್ ನಿಮ್ಮ ಪಕ್ಕದಲ್ಲಿ ಯಾರು ಬಂದರು ಅಂತಂದರೆ ಇದು ಅಲರ್ಟ್ ಮಾಡುತ್ತೆ. ಲೈಕ್ ರೆಡ್ಡಿಗೆ ತಿರುಗುತ್ತೆ. ಲೈಕ್ ಪಕ್ಕದಲ್ಲಿ ಒಬ್ಬರು ಇದ್ದಾರೆ, ಸೊ ದಟ್ ನೀನು ಪಕ್ಕಕ್ಕೆ ಬರಬೇಡ, ಡೇಂಜರ್ ಅನ್ನೋದಕ್ಕೆ ಒಂದು ವಾರ್ನಿಂಗ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಬರುತ್ತೆ ಅಂದರೆ ಯಾವ ಸೈಡ್ ಇಂಡಿಕೇಟ್ ಆಗ್ತೀರಾ ಆ ಕಡೆ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಪಕ್ಕದಲ್ಲಿ ಯಾರಿದೆ ಅನ್ನೋದು ಎಕ್ಸಾಕ್ಟಾಗಿ ತೋರಿಸುತ್ತೆ ನೋಡಿ.
ಲೆಫ್ಟ್ ಇಂಡಿಕೇಟರ್ ಹಾಕಿದ್ದೀನಿ, ಇವಾಗ ಲೆಫ್ಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗಿದೆ. ಸೊ ಇದಂತೂ ಹೆವಿ ಅಂತಂದರೆ ಹೆವಿ ಕನ್ವೀನಿಯೆಂಟು, ಬಿಕಾಸ್ ಹೆವಿ ಲೆಂತ್ ಇರೋ ಗಾಡಿ ಇದು. ಸೊ ಅಕ್ಕಪಕ್ಕ ಯಾರಿದ್ದಾರೆ ಅನ್ನೋದು ಎಕ್ಸಾಕ್ಟಾಗಿ ಗೊತ್ತೇ ಆಗಲ್ಲ ನಿಮಗೆ. ಸೊ ಅಸಿಸ್ಟೆನ್ಸಿ ಕ್ಯಾಮ್ರಾ ಕೊಟ್ಟಿರೋದು ಸಖತ್ ಯೂಸ್ಫುಲ್ ಅಂತ ಅನ್ಬೋದು. ಆ್ಯಂಡ್ ಈ ಕಾರಲ್ಲಿ 11 ಇಂಚ್ ಹೆಡ್ಸಪ್ ಡಿಸ್ಪ್ಲೇ ಕೂಡ ಬರುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ ಇದಕ್ಕೆ ಕೊಟ್ಟಿರೋಂಥದ್ದು. ಆ್ಯಂಡ್ ಅದಕ್ಕೆ ಬೇಕಾಗಿರುವಂಥದ್ದು ಇಲ್ಲಿ ಹೆಡ್ಸಪ್ ಡಿಸ್ಪ್ಲೇ ಕ್ಲಸ್ಟರ್ ಅಂತ ಕೊಟ್ಟಿದ್ದಾರೆ ನೋಡಿ. ಇವಾಗ ಅಲ್ಲಿ ಆನ್ ಆಗಿದೆ, ನಿಮಗೆ ಕಾಣ್ತಿದೆ ಅಂತ ಅನ್ಕೋತೀನಿ. ಸೊ ಎಕ್ಸಾಕ್ಟಾಗಿ ಏನು ಬೇಕೋ ಎಲ್ಲನೂ ನೀವು ಇಲ್ಲಿಂದಾನೇ ಕಂಟ್ರೋಲ್ ಮಾಡ್ಕೋಬೋದು. ಲೈಕ್ ನೋಡಿ ಇಲ್ಲಿ ಹೆಡ್ಸಪ್ ಡಿಸ್ಪ್ಲೇ ಅಂತ ಬರುತ್ತೆ. ಸೊ ಹೆಡ್ಸಪ್ ಡಿಸ್ಪ್ಲೇ ತೊಗೊಂಡ್ರೆ ಇಲ್ಲಿ ಲೈಕ್ ಡಿಸ್ಪ್ಲೇ ಅಡ್ಜಸ್ಟ್ಮೆಂಟು ಎಲ್ಲನೂ ಮಾಡ್ಕೋಬೋದು ನೀವು ಆ್ಯಕ್ಚುಲಿ. ನೋಡಿ ಇದು ಹೆಡ್ಸಪ್ ಡಿಸ್ಪ್ಲೇ ಎಷ್ಟು ಬೇಕು ಏನು ಕತೆ. ಸೊ ಮ್ಯಾಕ್ಸಿಮಮ್ಗಳು ಇಡ್ಬೋದು ಅಥವಾ ಮಿನಿಮಮ್ಗಾರು ಇಡ್ಬೋದು. ಆ್ಯಂಡ್ ಅದ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ಸ್ ಕೂಡ ನೀವು ಇಲ್ಲಿಂದಾನೇ ನೀವು ಟಾಗಲ್ ಮಾಡ್ಬೋದು. ನೋಡಿ ಕಂಟೆಂಟ್ ಸೆಲೆಕ್ಷನ್ ಅಂತ ಬರುತ್ತೆ. ಸೊ ಲೈಕ್ ಏನೇನು ಬೇಕು ಮೀಡಿಯಾ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಟರ್ನ್ ಬೈ ಟೈಮ್ ನ್ಯಾವಿಗೇಷನು, ಸೈನ್ಸು, ಕಾಲ್ ಇನ್ಫಾರ್ಮೇಷನು, ಡ್ರೈವರ್ ಅಸಿಸ್ಟೆನ್ಸು ಲೈಕ್ ಎಡಾಸ್ದಾಗಿರ್ಬೋದು, ಬ್ಲೈಂಡ್ ಸ್ಪಾಟ್ ಸೇಫ್ಟಿ, ಸೊ ಎಲ್ಲ ಬರುತ್ತೆ ಇಲ್ಲಿ. ಸೊ ಲಿಟ್ರಲಿ ಎಲ್ಲ ಇನ್ಫಾರ್ಮೇಷನ್ಸು ಇಲ್ಲೇ ಲೋಡ್ ಮಾಡಿರೋದು ಸಖತ್ ಕೂಲ್ ಅಂತ ಅನಿಸ್ತು ನನಗಂತೂ. ಇಂಜಿನ್ ಬೇಕ್ ಬರೋಣ. ಇನ್ನೊಂದು ಕೂಲ್ ಪಾರ್ಟ್ ಏನು ಅಂತಂದರೆ ಇಲ್ಲಿ ಲೀವರ್ ಪ್ರೆಸ್ ಮಾಡಿದ್ರೆ ಸಾಕು, ನೀವು ಹಿಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಗ್ಯಾಸ್ ಸ್ಟಡ್ಸ್ ಕೊಟ್ಟಿದ್ದಾರೆ, ಸೊ ದಟ್ ಆಟೋಮೆಟಿಕಾಗಿ ಅದೇ ಹೋಗಿ ನಿಂತ್ಕೊಳ್ಳುತ್ತೆ. ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಬಿಕಾಸ್ ಡೀಸೆಲ್ ಇಂಜಿನ್ ಇದು. ಸೊ ಕ್ಲಾಟ್ರಿಂಗ್ ಏನಿದೆ ಇಂಜಿನು ಅದು ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ತಿಲ್ಲ ಕಾರಣಕ್ಕೆ. ಲಿಟ್ರಲಿ ಕ್ಯಾಬಿನ್ ಒಳಗೆ ಕೂತಾಗ ಹೊರಗಡೆ ಎಷ್ಟು ಸೌಂಡ್ ಮಾಡೋದು ಅಷ್ಟು ಸೌಂಡೇ ಮಾಡಲ್ಲ ಆ್ಯಕ್ಚುಲಿ ಒಳಗಡೆ. ಇನ್ಸುಲೇಷನ್ಸ್ ಮಾತ್ರ ಫೆಂಟಾಸ್ಟಿಕ್ ಅಂತ ಹೇಳ್ಬೋದು. ಇಂಜಿನಿಗೆ ಬಂದರೆ 2.2 ಲೀಟರ್ ಡೀಸೆಲ್ ಇಂಜಿನು, ಟರ್ಬೋ ಚಾರ್ಜ್ ಇಂಜಿನ್ ಇದು. ಆ್ಯಂಡ್ ಪವರ್ ಔಟ್ಪುಟ್ ಅಂತ ಬಂದರೆ 193 bhp ಪವರ್ ಮತ್ತು 441 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಲಿಟ್ರಲಿ 0 to 100 10.5 ಸೆಕೆಂಡ್ಸಲ್ಲಿ ಹೋಗುತ್ತೆ ಅಂದರೆ ನಂಬ್ತೀರಾ ನೀವು? ಅದು ಪ್ಯಾಸೆಂಜರ್ ವೆಹಿಕಲ್, ಇಷ್ಟು ಹೆವಿ ವೆಯ್ಟ್ ಇರೋಂಥ ವೆಹಿಕಲ್, ಆಲ್ಮೋಸ್ಟ್ 2.5 ಟನ್ ಬರುತ್ತೆ ವೆಯ್ಟು. ಆದರೂ ಇಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತಂದರೆ ಇಂಜಿನ್ಗೆ ಎಷ್ಟು ದಮ್ ಇರ್ಬೋದು ಲೆಕ್ಕ ಹಾಕಿ ನೀವು. ಆ್ಯಂಡ್ ಈ ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ 8 ಏರ್ ಬ್ಯಾಗು, ABS, EBD ಎಲ್ಲ ತುಂಬ ಸ್ಟ್ಯಾಂಡರ್ಡಾಗಿ ಕೊಟ್ಟಿದ್ದಾರೆ. ನಾನು ಸೇಫ್ಟಿ ಫೀಚರ್ಸ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಬಿಕಾಸ್ ಇದು ಬಂದು ಗ್ಲೋಬಲ್ ಮಾಡೆಲ್ ಗೈಸ್. ಇಂಡಿಯಾ ಸ್ಪೆಸಿಫಿಕ್ ಅಂತ ಕಿಯಾ ಕಾರ್ನಿವಲ್ನ ಲಾಂಚ್ ಮಾಡಿರೋಂಥದ್ದಲ್ಲ, ಗ್ಲೋಬಲ್ ಮಾಡೆಲ್ ಏನಿತ್ತು ಅದನ್ನೇ ತೊಗೊಂಬಂದು ಇಲ್ಲಿಗೆ ಕೊಟ್ಟಿರೋಂಥದ್ದು. ಸೊ ಗ್ಲೋಬಲ್ ಎನ್ಕ್ಯಾಪಲ್ಲಿ ಗ್ಲೋಬಲ್ ಮಾಡೆಲ್ಗೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ. ಸೊ ಇದ್ರ ಸೇಫ್ಟಿ ಬಗ್ಗೆ ಜಾಸ್ತಿ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. 80 ಲಕ್ಷ ನೀವು ಪೇ ಮಾಡ್ತಾ ಇದ್ದೀರಾ ಅಂತಂದರೆ ಈ ಕಾರ್ಗೆ ಡೆಫಿನೆಟ್ಲಿ ನಿಮಗೆ ಸೇಫ್ಟಿ ಬಗ್ಗೆ ಕಾಂಪ್ರಮೈಸ್ ಆಗಲ್ಲ. ಡೈಮೆನ್ಷನ್ ವೈಸ್ ಲೆಂತ್ 5.1 ಮೀಟರ್ಸ್ ಇದೆ, ವಿಡ್ತು 1.9 ಮೀಟರ್ಸ್ ಇದೆ, ಹೈಟು 1.1 ಮೀಟರ್ಸ್ ಇದೆ, ಆ್ಯಂಡ್ ವೀಲ್ ಬೇಸು 3 ಮೀಟರ್ಸ್ ಇದೆ. ಲಿಟ್ರಲಿ ಸಿಕ್ಕಾಪಟ್ಟೆ ದೊಡ್ಡ ಗಾಡಿ ಗುರು ಇದು. ಆ್ಯಂಡ್ ಕಲರ್ ಆಪ್ಷನ್ ವೈಸ್ 2 ಕಲರ್ ಇದೆ, ಬ್ಲ್ಯಾಕು ಮತ್ತು ವೈಟು. ಆ್ಯಂಡ್ ವೇರಿಯಂಟ್ಸ್ ವೈಸ್ ಒಂದೇ ವೇರಿಯಂಟ್ ಇರೋದು. ಆ್ಯಂಡ್ ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಅದೇ ವೇರಿಯಂಟು, ಲಿಮೋಸಿನ್ ಪ್ಲಸ್ ವೇರಿಯಂಟು. ಪ್ರೈಸಿಂಗ್ ವೈಸು 63,90,000 ಇದೆ ಎಕ್ಸ್ ಶೋರೂಮು. ಆನ್ ರೋಡು ಆಲ್ಮೋಸ್ಟ್ 80 ಲಕ್ಷ ಆಗುತ್ತೆ. ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಕಾರ್ ಗೈಸ್. ಸೊ ಓವರ್ ಆಲ್ ಕನ್ಕ್ಲೂಷನ್ ಅಂತ ತೊಗೊಂಡ್ರೆ ಎಲ್ಲ ಕೆಲಸ ಮಾಡುವಂಥ ಅಂಡರ್ 80 ಲ್ಯಾಕ್ಸ್ ಯಾವುದೇ ಒಂದು ಪ್ರಾಪರ್ ಲಕ್ಸುರಿ MPV ಕಾರ್ ಇಲ್ಲವೇ ಇಲ್ಲ ಕಾರ್ನಿವಲ್ ಬಿಟ್ಟು. ಆ್ಯಂಡ್ ಮೇನ್ಲಿ ಇದಕ್ಕೆ ಡೈರೆಕ್ಟ್ ರೈವಲ್ ಕೂಡ ಯಾವುದೂ ಇಲ್ಲ. ಕಾರ್ನಿವಲ್ ಒಂಥರ ಆಲ್ರೌಂಡರ್ ಕಾರ್ ಅನ್ಬೋದು. ಒಳ್ಳೆ ಪವರ್ ಇದೆ, ಒಳ್ಳೆ ಟಾರ್ಕ್ ಇದೆ, ಕ್ಯಾಬಿನ್ ಸ್ಪೇಷಸ್ ಆಗೂ ಇದೆ, ಆ್ಯಂಡ್ ಪ್ರಾಕ್ಟಿಕಲ್ ಆಗೂ ಇದೆ. ಆ್ಯಂಡ್ 7 ಮೆಂಬರ್ಸ್ನ ಅಟ್ಮೋಸ್ಟ್ ಕಂಫರ್ಟ್ ಲೆವೆಲಲ್ಲಿ ಕರ್ಕೊಂಡೋಗುತ್ತೆ. ಆ್ಯಂಡ್ 7 ಜನದ ಲಗೇಜ್ ಕೂಡ ಬೂಟಲ್ಲಿ ಹಿಡಿಯುತ್ತೆ. ಇಂಪಾರ್ಟೆಂಟ್ಲಿ ಇಟ್ಸ್ ಅ ಫೀಚರ್ ಲೋಡೆಡ್ ಕಾರ್, ಸೇಫರ್ ಕಾರ್, ಆ್ಯಂಡ್ ಇಟ್ಸ್ ಅ ಕಂಫರ್ಟಬಲ್ ಕಾರ್ ಟು. ಎಂಡ್ ಆಫ್ ದಿ ಡೇ ಇದನ್ನ ಶೋರ್ ಫೋರ್ ಡ್ರಿವನ್ ಕಾರ್ ಥರನೂ ಯೂಸ್ ಮಾಡ್ಬೋದು. ಅಂದರೆ ಬಿಸ್ನೆಸ್ ಪೀಪಲ್ಗಳು ಯೂಸ್ ಮಾಡ್ತಾರಲ್ಲ ಆ ಥರನೂ ಯೂಸ್ ಮಾಡ್ಬೋದು. ಹಾಗಾಗಿನೇ ಕಾರ್ನಿವಲ್ನ ಒಂಥರ ಆಲ್ರೌಂಡರ್ ಕಾರ್ ಅಂತ ಅಂದಿದ್ದು. ಇದಾಗಿತ್ತು ಕಿಯಾ ಕಾರ್ನಿವಲ್ದು ರಿವ್ಯೂ ಗೈಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.